ನಮಸ್ಕಾರ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಸುಮಾರು ದಿನದಿಂದ ಕಾಯ್ತಾ ಇದ್ವಿ. ಯಾರಾದರೂ ಹಾಸನದಲ್ಲಿ 50ಕ್ಕೆ 50 ಹೊಡಿತಾರ, ಯಾರಾದರೂ 50ಕ್ಕೆ 50 ಹೊಡೆದ್ರೆ ಅವ್ರು ಇಂಟರ್ವ್ಯೂ ಮಾಡಬೇಕು ಅಂತ. ಇದು ಮುಂಚೆನೂ ಕೂಡ 49 ಎಲ್ಲ ಹೊಡೆದಿದ್ರು. ಅವರು ಯಾರು ಕೂಡ ನಾವು ಇಂಟರ್ವ್ಯೂ ಮಾಡೋಣ ಅಂತ ಪ್ರಯತ್ನ ಮಾಡಿದ್ವಿ, ಬಟ್ ಅವ್ರು ಯಾರೋ ನಮ್ಮ ಕೈಗೆ ಸಿಗ್ಲಿಲ್ಲ. ಇವತ್ತು ಏನು 24ನೇ ತಾರೀಕು ಫಸ್ಟ್ ಏನು 50ಕ್ಕೆ 50 ಓಪನ್ ಆಯ್ತಲ್ಲ ಹಾಸನ ಟ್ರ್ಯಾಕ್ ಅಲ್ಲಿ, ಆ ಅಭ್ಯರ್ಥಿದೆ ನಾವು ಇವತ್ತು ಇಂಟರ್ವ್ಯೂ ಮಾಡಿದೀವಿ. ಅವ್ರ ಹೆಸರು ಹರೀಶ್ ಅಂತ. ಬನ್ನಿ, ಅವ್ರು ಏನೇನು ಟೆಕ್ನಿಕಲ್ ಆಗಿ ಯಾವ ತರ ಟ್ರ್ಯಾಕ್ ಅಲ್ಲಿ ಹಾಸನ ಟ್ರ್ಯಾಕ್ ಅಲ್ಲಿ ಹೊಡೆದ್ರು, ಮತ್ತೆ ಅವರು ಎಲ್ಲಿ ಟ್ರ್ಯಾಕ್ ಟ್ರೈನಿಂಗ್ ತಗೊಂಡಿದ್ರು, ಅವ್ರ ಅನುಭವ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮತ್ತೆ ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ ಈ ಮಾಹಿತಿಗಳು ಅವಶ್ಯಕತೆ ಇರುತ್ತೆ, ಅವ್ರಿಗೂ ಕೂಡ ವಿಡಿಯೋಗಳನ್ನ ಶೇರ್ ಮಾಡಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಖಂಡಿತವಾಗ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದ್ರ ಜೊತೆಗೆ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಾವು ಯಾವ್ದಾನ ವಿಡಿಯೋ ಮಾಡಿದ್ರೆ ನಿಮಗೆ ಈ ವಿಡಿಯೋಗಳು ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ, ನಿಮಗೆ ನೋಟಿಫಿಕೇಶನ್ ಮುಖಾಂತರ ವಿಡಿಯೋಗಳು ಸಿಗುತ್ತೆ. ಬನ್ನಿ, ಅವ್ರ ಅನುಭವ ಏನಿದೆ, ಮತ್ತೆ ಮುಂದೆ ಬರುವಂತ ಅಭ್ಯರ್ಥಿಗಳು ಏನು ಟೆಕ್ನಿಕ್ ಇಟ್ಕೊಂಡು ಟ್ರ್ಯಾಕ್ ಅನ್ನ ಹೊಡಿಬೇಕು, ಮತ್ತೆ ಬಂದಿರುವಂತ ಅಭ್ಯರ್ಥಿಗಳು ಸುಮಾರು ಜನ ಯಾಕೆ ಹಾಸನ ಟ್ರ್ಯಾಕ್ ಅಲ್ಲಿ ಫೇಲ್ ಆಗ್ತಿದ್ದಾರೆ, ಅವ್ರು ಏನ್ ಮಿಸ್ಟೇಕ್ ಮಾಡ್ತಿದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹರೀಶ್ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಕೊನೆಯಲ್ಲಿ ಒಂದೆರಡು ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿಗಳು ಅವರು ಕೂಡ ತಿಳಿಸ್ಕೊಡ್ತಾರೆ. ಅದು ಎಲ್ಲಾ ಅಭ್ಯರ್ಥಿಗಳಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಬನ್ನಿ ಇವಾಗ ಹರೀಶ್ ಅವ್ರ ಇಂಟರ್ವ್ಯೂ ನೋಡ್ಕೊಂಡ್ಬರೋಣ. ಹರೀಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಕಂಗ್ರಾಚುಲೇಷನ್ಸ್, ವೆಲ್ಕಮ್ ಟು KSRTC. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹರೀಶ್ ಅವರೇ, ಫಸ್ಟ್ ಟೈಮ್ ನೀವೇ ಫಸ್ಟ್ ಅಭ್ಯರ್ಥಿ ಹಾಸನ ಟ್ರ್ಯಾಕ್ ಅಲ್ಲಿ. ಹೌದೌದು ಸರ್. 50ಕ್ಕೆ 50 ಹೊಡೆದಿರುವಂತ ಅಭ್ಯರ್ಥಿ ನೀವೇ ಅಲ್ವಾ? ಹೌದು ಸರ್, ಹೌದು. ನಾನೇ ಹರೀಶ. ನಾನೇ ಫಸ್ಟ್ 24ನೇ ತಾರೀಕು ಫಸ್ಟ್ ಟೈಮ್ ಹೋಗಿ ಹೊಡೆದಿದ್ದೀನಿ. ನಾನು ಫಸ್ಟ್ ಟೈಮ್ ನಾನು ಇದಕ್ಕೆ KSRTC KSRTC ಯಾವ್ದಕ್ಕೂ ಹಾಕಿರ್ಲಿಲ್ಲ. ಓಕೆ, ಫಸ್ಟ್ ನೀವು KSRTC ಅಪ್ಲಿಕೇಶನ್ ಹಾಕಿದ್, ಬೇರೆ ಎಲ್ಲೂ ಹಾಕೇ ಇಲ್ಲ? ಇಲ್ಲಿ ಇದೇ ಫಸ್ಟ್ ಟೈಮ್ ಸರ್ ನಾನು ಟ್ರೈ ಮಾಡಿರೋದು. ಓಕೆ, ಅಂದ್ರೆ NWKRTCಗೂ ಹಾಕಿಲ್ಲ ನೀವು? ಯಾವ್ದಕ್ಕೂ ಹಾಕಿಲ್ಲ ಸರ್. ನಾನು ಹಾಕ್ಬೇಕು, ಮತ್ತೆ ಆ ಕಡೆ ಎಲ್ಲ ಹೋಗಿ ಡ್ಯೂಟಿ ಮಾಡಕ್ಕಾಗಲ್ಲ ಅಂದ್ಬಿಟ್ಟೆ ನಾನು ಯಾವ್ದಕ್ಕೂ ಇಷ್ಟಪಟ್ಟಿರಲಿಲ್ಲ. ಓಕೆ, ನಾನು ಇಲ್ಲಿ ಒಂದ್ ಸ್ವಲ್ಪ ನಮ್ಗೆ ಫ್ಯಾಮಿಲಿ ಎಲ್ಲ ನೋಡಕ್ ಒಂದ್ ಸ್ವಲ್ಪ ಇಲ್ಲೇ ಎಲ್ಲಾರು ಆದ್ರೆ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನಾನು ಇದಕ್ಕೆ ಟ್ರೈ ಮಾಡಿದ್ದು ಸರ್. ಯಾವ್ದಕ್ಕೂ ಟ್ರೈ ಮಾಡಕ್ ಹೋಗಿರ್ಲಿಲ್ಲ. ಯಾವ ಊರು ಸರ್ ನಿಮ್ದು? ಸರ್ ನಮ್ದು ಹಾಸನ ಹತ್ರ ಶಾಂತಿಗ್ರಾಮ ಅಂತ ಇದೆಯಲ್ಲ, ಅದೇ ಇಲ್ಲಿ ಟ್ರ್ಯಾಕ್ ಎಲ್ಲ ತಗೋತಾರಲ್ಲ. ಹೌದು, ಶಾಂತಿಗ್ರಾಮ ಟ್ರ್ಯಾಕ್ ಪಕ್ಕದ ಊರೇನಾ ನಿಮ್ದು? ಅಲ್ಲೇ ಪಕ್ಕದೂರೇ ಸರ್, ಒಂದ್ 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ನೀವು ನೇಟಿವ್ ಅಂದ್ರೆ ಹಾಸನದವರೇ ನೀವು? ಹಾಸನದವ್ರೆ. ಯಾವತ್ತಿತ್ತು ಸರ್ ನಿಮ್ದು ಇಂಟರ್ವ್ಯೂ ಅಲ್ಲಿಗೆ ಹಾಸನಲ್ಲಿ? ಅದೇ 24ನೇ ತಾರೀಕು ಇತ್ತು ಸರ್. 24ನೇ ತಾರೀಕು ಇದೆ, ಡಿಸೆಂಬರ್ 24ಕ್ಕೆ ಇತ್ತಾ? ಹೌದು ಸರ್, ಹೌದು. ಓಕೆ ಓಕೆ, ಕಂಗ್ರಾಚುಲೇಷನ್ ಸರ್. ಫಸ್ಟ್ ಅಭ್ಯರ್ಥಿ ನೀವೇ ಹಾಸನ ಟ್ರ್ಯಾಕ್ ಅಲ್ಲಿ 50ಕ್ಕೆ 50 ಹೊಡೆದವರು. ಹೌದು ಸರ್, ಹೌದು. ಮತ್ತೆ ಲತಾ ಮೇಡಮ್ ಏನಾದ್ರು ಫೋನ್ ಮಾಡಿದ್ರ ಹೆಡ್ ಆಫೀಸ್ ಇಂದ? ಹೌದು ಸರ್, ಅದು ಮಾಡಿ ವಿಡಿಯೋ ಕಾಲೇ ಮಾಡಿ ಮಾತಾಡಿದ್ರು. ಏನಂತಂದ್ರು? ನೀವು ಯಾರು ಹೊಡೆದಿರ್ಲಿಲ್ಲ, ನೀವು ಫಸ್ಟ್ ಟೈಮ್ 50ಕ್ಕೆ 50 ಹೊಡೆದು ಓಪನ್ ಮಾಡಿದೀರಾ, ಯಾರು ಹೊಡೆದಿರ್ಲಿಲ್ಲ ಮಾತಾಡಿದ್ರು. ಆಮೇಲೆ ಎಲ್ಲ ಏನ್ ಗಾಡಿ ಓಡಿಸ್ತಾ ಇದೀರಾ ನೀವು ಅಂತೆಲ್ಲ ಕೇಳಿದ್ರು. ಇಲ್ಲ ಮೇಡಮ್, ನಾವು ಕಂಟೈನರ್ ಏನಾದ್ರು ಟ್ರ್ಯಾಕ್ ತಗೊಂಡಿದ್ರ ಅಂತೆಲ್ಲ ಕೇಳಿದ್ರು. ಹೌದು ಮೇಡಮ್, ಇಲ್ಲಿ ಚಂದ್ರಮದಲ್ಲಿ ತಗೊಂಡಿದ್ದು ಅಂತ ಹೇಳಿದೆ. ಓಕೆ, ಸರಿ, ನೀವು ಒಳ್ಳೆ ನಮ್ಗೆ ಈಗ ನೀವು ಮಾಡಿದ್ದು ನಮ್ಗೆ, ಯಾಕೆಂದ್ರೆ ಯಾರು ಹೊಡೆದಿರ್ಲಿಲ್ಲ, ಬಹಳ ಖುಷಿ ಆಯ್ತು. ಯಾರು ಇವತ್ತು ಕೊಡದಿಲ್ವಲ್ಲ ಅಂತ ನಮಗೂ ಅನ್ಕೊಂಡಿದ್ದು. ಹೌದೌದು, ಯಾವ್ದು ರಿಸಲ್ಟೇ ಬರ್ತಿರ್ಲಿಲ್ಲ ಸರ್. ನೀವು ಹೊಡೆದ್ಮೇಲೆ ಇನ್ನೊಬ್ರು ಹೊಡೆದ್ರು, ಇವತ್ತು ಒಬ್ರು ಅಭ್ಯರ್ಥಿ ಹೊಡೆದ್ರು. ಅದನ್ನೇ ಮೇಡಮ್ ಹೇಳಿದ್ದು, ಅದೇನೆ. ಯಾರು ಹೊಡೆದಿಲ್ವಲ್ಲ ಇನ್ನು ನಾವು ಅನ್ಕೊಂತಿದ್ದು. ಈಗ ಹೊಡೆದಿದ್ರ ನನ್ಗೂ ತುಂಬಾ ಖುಷಿ ಆಯ್ತು. ಈಗ ಯಾಕೆಂದ್ರೆ ಎಲ್ಲ ಹೊಡೆದಿದಾರ ನಮ್ಗೂ ಒಂದ್ ಇದಾಗುತ್ತೆ ಅಂತ ಎಲ್ಲ ಮಾತಾಡಿದ್ರು. ಹೌದು, ನೋಡಿ, ನೀವು 24ನೇ ತಾರೀಕು ಓಪನ್ ಮಾಡಿದೀರಾ ಹಾಫ್ ಸೆಂಚುರಿ. ನಿಮ್ದಾದ್ಮೇಲೆ ನೋಡಿ ಮತ್ತೆ ಇವತ್ತು 26ನೇ ತಾರೀಕು ಕೂಡ ಒಬ್ಬ ಅಭ್ಯರ್ಥಿ 50ಕ್ಕೆ 50 ಹೊಡೆದಿದ್ದಾನೆ. ಹೌದೌದು ಸರ್, ಇವತ್ತು ಒಂದು ಒಳ್ಳೆ ಟೈಮ್ ಅಲ್ಲಿ ನೀವು ಒಂದು ಹಾಫ್ ಸೆಂಚುರಿನ ಓಪನ್ ಮಾಡಿದೀರಾ. ನಮಗೂ ಖುಷಿ ಅಲ್ವಾ ಸರ್, ಏನೋ ಒಂಥರ ನಮ್ಗೂ ಒಂಥರ ಖುಷಿ. ಹೌದು ಸರ್. ನೀವು ವೃತ್ತಿಪರವಾಗಿ ಯಾವ ಗಾಡಿ ಓಡಿಸೋದು ಸರ್? ಸರ್, ನೀವು ವೃತ್ತಿಪರವಾಗಿ ನೀವು ಇವಾಗ ರೆಗ್ಯುಲರ್ ಆಗಿ ಯಾವ ಗಾಡಿ ಓಡಿಸ್ತಾ ಇದ್ದೀರಾ ನೀವು? ಸರ್, ಫಸ್ಟ್ ಟೈಮ್ ನಾವೆಲ್ಲ JCB ಆಪರೇಟ್ರು. ಓಕೆ, ಅದಾದ್ಮೇಲೆ ಟ್ಯಾಂಕರ್ 11-12 ವರ್ಷ ಮಾಡಿದ್ದೆ ಟ್ಯಾಂಕರ್ ಅಲ್ಲಿ. ಓಕೆ, ಪ್ರೆಸೆಂಟ್ ಆಗಿ ಬಂದು ನಾನು ಕಂಟೈನರ್ ಗಾಡಿ ಓಡಿಸ್ತಾ ಇದ್ದೀನಿ ಸರ್. ಹೌದು ಸರ್, ಟ್ರೈಲರ್. ಅದು ಟ್ರೈಲರ್. ಓಕೆ ಓಕೆ, ರಿವರ್ಸ್ ಬಂದ್ಬಿಟ್ಟು ಉಲ್ಟಾ ಬರುತ್ತದು ಟ್ರೈಲರ್. ಅದರಿಂದ ಅಂದ್ರೆ ನೀವು ಈಗ ಕ್ಯಾಂಟ್ರೆ ಓಡಿಸ್ತಿದಿರಲ್ವಾ, ಅಂದ್ರೆ ನೀವು ಟ್ರ್ಯಾಕ್ ಟ್ರೈನಿಂಗ್ ತಗೊಂಡೇ ಹೋಗಿ ಟ್ರ್ಯಾಕ್ ಹೊಡ್ತಿದ್ದೀರಾ, ಡೈರೆಕ್ಟ್ ಆಗಿ ಹೋಗಿಲ್ಲ? ಯಾಕೆಂದ್ರೆ ನಾನು ಟ್ರ್ಯಾಕ್ ತಗೊಂಡಿಲ್ಲ ಅಂದಿದ್ರೆ ನಾನು ಟ್ರೈಲರ್ ಬೇರೆ ಓಡಿಸ್ತಾ ಇದ್ದಿದ್ದು.
ನಮ್ಗೆ ಕರೆಕ್ಟ್ ಆಗಿ ರಿವರ್ಸ್ ಎಲ್ಲ ಮಾಡ್ಬೇಕಾದ್ರೆ ಅದು ಯಾಕೆಂದ್ರೆ ಉಲ್ಟಾ ಎಲ್ಲ ಇರುತ್ತಲ್ವಾ, ಹೌದೌದು. ಅದಕ್ಕಾಗಿ ನಾನು ಒಂದ್ ಸ್ವಲ್ಪ ಕಾರ್ಡ್ ತಗೊಳ್ಳೇಬೇಕಾಗಿತ್ತು ಸರ್ ಅದನ್ನ. ಇಲ್ಲಾಂದ್ರೆ Okay. ನಮ್ಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ನಾವು ಇಲ್ಲಿ ರೋಡಲ್ಲಿ ಓಡ್ಸೋದೇ ಬೇರೆ. ಓಕೆ. ಹಾ ನಾವೇನಪ್ಪಾ ಅಂದ್ರೆ ಟ್ರ್ಯಾಕ್ ತಗೊಂಡ್ರೆ ನಮ್ಗೆ ಒಳ್ಳೇದು. ಹೌದೌದು ಸರ್, ನಾವು ಸುಮಾರು ಎಲ್ಲಾ ಅಭ್ಯರ್ಥಿಗಳಿಗೆ ಅದನ್ನೇ ಹೇಳ್ತೀವಿ. ಸೊ ರೋಡಲ್ಲಿ ಓಡಿಸೋದಕ್ಕೂ ನಾವು ಟ್ರ್ಯಾಕ್ ಅಲ್ಲಿ ಹೊಡಿಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ. ಹೌದು ಸರ್, ಯಾಕಂದ್ರೆ ನೋಡಿ, ವೋಲ್ವೋ ಬಸ್ ಓಡಿಸೋರು ಕೂಡ ಇವತ್ತು ನಾವು ಅನ್ಕೊಂಡಿದ್ವಿ 50ಕ್ಕೆ 50 ಹೊಡಿಬಹುದು ಅಂತ, ಬಟ್ ವೋಲ್ವೋ ಓಡಿಸೋರು ಕೂಡ ಕಮ್ಮಿ ಮಾರ್ಕ್ಸ್ ತೆಗೆದಿದ್ದಾರೆ. ಇಲ್ಲ 45 ಈ ಸತಿ ಒಬ್ರು ಹೋದ್ರು ನಮ್ ಪರಿಚಯದವ್ರೆ, ಬಾಬಾಜಾನ್ ಅಂತ, ವೋಲ್ವೋ ಬೆಂಗಳೂರು ಟು ಹೈದರಾಬಾದ್ ನೈಟ್ ಸರ್ವಿಸ್ ಮಾಡ್ತಾರೆ. ಹೌದೌದು. ಸೊ ನಾವ್ ಅನ್ಕೊಂಡಿದ್ವಿ ಸಖತ್ ಎಕ್ಸ್ಪೀರಿಯನ್ಸ್ ಡ್ರೈವರ್ ಇವ್ರು 50ಕ್ಕೆ 50 ಹೊಡಿತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಅವರು ಕೂಡ ಬರೀ 45 ಆಯ್ತು. ಹಾ ಸೊ ಅದಕ್ಕಾಗಿ ನಾನು ಹೇಳೋದು ಎಲ್ಲಾ ಅಭ್ಯರ್ಥಿಗಳಿಗೆ ರೋಡಲ್ಲಿ ಓಡಿಸೋದೇ ಬೇರೆ, ಟ್ರ್ಯಾಕ್ ಅಲ್ಲಿ ಓಡಿಸೋದೇ ಬೇರೆ. ಹೌದೌದು. ನಾವು ಗಾಡಿ ಸೆಕ್ಷನ್ ಸರ್, ಮಂಗ್ಳೂರ್ ಬೆಂಗಳೂರೇ ಯಾವಾಗ್ಲೂ ಹೊಡೆಯೋದು. ಹಾ ಹಾ ಆ ಲೈನ್ ಅಲ್ಲೇ ಬೇರೆ ಸರ್, ರೋಡ್ ಇದೇ ನಮಗೆ ಜಡ್ಜ್ಮೆಂಟೇ ಬೇರೆ. ನಾವು ಟ್ರ್ಯಾಕ್ ಆದಷ್ಟು ನಾವು ಟ್ರ್ಯಾಕ್ ಸರ್ 2 ತಗೊಂಡ್ರೆ ಹೊಡೆಯಕ್ಕಾಗೋದು. ಇಲ್ಲ ಅಂದ್ರೆ ಯಾವ್ದೇ ಕಾರಣದಲ್ಲೂ 50ಕ್ಕೆ 50 ಸರ್. ಇವತ್ತು ಹೊಡೆದಾರ ಏನಾದ್ರು ನಿಮಗೆ ಫೋನ್ ಮಾಡಿದ್ರ, ಅವ್ರೇನೋ ಟ್ರ್ಯಾಕ್ ತಗೊಂಡಿದ್ರ? ಇಲ್ಲ ಅವ್ರನ್ನು ನಾನು ಸಂಪರ್ಕ ಮಾಡಕ್ ಪ್ರಯತ್ನ ಮಾಡ್ತಿದೀನಿ, ಅವ್ರದ್ದು ಇಂಟರ್ವ್ಯೂ ಮಾಡ್ತೀನಿ. ಸೊ ಫಸ್ಟ್ ಅಭ್ಯರ್ಥಿ ನೀವೇ ಅಲ್ವಾ, ಹಾಗಾಗಿ ತಗೊಳ್ಳೋದಲ್ಲೇ ಒಂದ್ ಸ್ವಲ್ಪ ಹೊಡೆಯೋದು ಬಹಳ ಕಷ್ಟ ಇದೆ ಸರ್. ಸುಮ್ನೆ ನೀವು ಎಷ್ಟು ದಿನ ಟ್ರ್ಯಾಕ್ ಟ್ರೈನಿಂಗ್ ತಗೊಂಡಿದ್ರಿ ಸರ್? ಸರ್ ನಾನು ಆಗೊಂದ್ಸತಿ ಒಂದ್ 7 ತಿಂಗಳಲ್ಲಿ ಒಂದ್ಸತಿ ಫ್ರೀ ಇದ್ದಾಗ ಒಂದ್ಸತಿ ತಗೊಂಡಿದ್ದೆ. ಅವಾಗ ಬಂದು ಟಚ್ ಅಪ್ ಬಂದ್ಬಿಟ್ಟು ಫ್ರೀ ಆಗಿದ್ರೆ ಒಂದೊಂದ್ ಸತಿ ಬಂದು ಹೊಡೆದೋಗಿವೆ. ಓಕೆ. ಆಮೇಲೆ ಈಗ ಏನಪ್ಪ ಮಾಡಿದೆ, ನನ್ಗೆ ಮೆಸೇಜ್ ಇದ್ ಬಂತಲ್ಲ, ಇದು ಬಂದ್ಬಿಟ್ಟು ಟ್ರ್ಯಾಕ್ ಡೇಟ್ ಇದ್ರಲ್ಲಿ ಬಿಟ್ಟಿದ್ರು, ಮೆಸೇಜ್ ಬಂದಿರ್ಲಿಲ್ಲ. 24 ಡೇಟ್ ಬಂತಲ್ಲ, ಅದೇ ಒಂದ್ ವಾರ ಒಂದ್ ಕಾರ್ಡ್ ತಗೊಂಡ್ಬಿಟ್ಟು ಸರ್, ಅಲ್ಲಿ ಲೋಕೇಶ್ ಸರ್ ಅಂತ ಇದಾರೆ, ಅವ್ರ ಬಾರಿ ಇದ್ ಮಾಡಿ ಹೇಳಿದ್ರು. ಎಲ್ಲ ಹಿಂಗ್ ಹೋದ್ರು ಇಷ್ಟು ಬಂದ್ರೆ ನೋಡಿ, ಹಿಂಗ್ ಬಂದ್ರೆ ಅಂತೆಲ್ಲ ಒಂದ್ ಸ್ವಲ್ಪ ನೀವೆಲ್ಲ ವಿಡಿಯೋ ಮಾಡಿದ್ರಿ. ನಾನು ವಿಡಿಯೋದಲ್ಲೂ ನೋಡಿದ್, ನೀವೇ ವಿಡಿಯೋ ಮಾಡಿದ್ದೀರಾ. ನಮ್ಮ ವಿಡಿಯೋನ ನೋಡ್ತೀರಾ ನೀವು? ವಿಡಿಯೋ ನೋಡಿದೀನಿ ಸರ್, ಎಲ್ಲ ವಿಡಿಯೋ ಎಲ್ಲಾ ನೋಡ್ತೀನಿ. ನಾನು ಫೇಸ್ಬುಕ್ ಅಲ್ಲಿ ಬರೋದು ಎಲ್ಲಾ ವಿಡಿಯೋ ನೋಡ್ತೀನಿ. ಅವರೆಲ್ಲ ನೀಟಾಗಿ ತೋರ್ಸಿದ್ರು ಅಲ್ಲಿ. ಬರುತ್ತೆ ನೋಡಿ, NW ಬಂದ್ರೆ ಈ ಕಡೆ ಬಂದು ಹಿಂಗ್ ಬರುತ್ತೆ ಪೊಸಿಷನ್ ಎಲ್ಲಾ ನೋಡಿದೆ ನಾವು. ಓಕೆ ಓಕೆ. ವಿಡಿಯೋದಲ್ಲೇ ನನ್ಗೆ ಅಲ್ಲಿಗಿಂತ ವಿಡಿಯೋದಲ್ಲೇ ನೋಡಿ ಒಂದ್ ಸ್ವಲ್ಪ ನನಗೆ ಮೇನ್ ನನಗೆ ಒಂದ್ ಸ್ವಲ್ಪ ಇದಾಯ್ತು ನನಗೆ ಜಡ್ಜ್ಮೆಂಟ್. ಓಕೆ, ಹಂಗಾರೆ ನಮ್ಮ ವಿಡಿಯೋನು ನಿಮ್ಗೆ ಹೆಲ್ಪ್ ಮಾಡಿದೆ ಅಂತ ಆಯ್ತು. ಇಲ್ಲ ಸರ್, ಖಂಡಿತ ಸರ್. ನಾನು ಫಸ್ಟ್ ಇಂದಾನು ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ವೆರಿಫಿಕೇಶನ್ ಇಂದಾನು ಹಿಂಗೆಲ್ಲ ಇದೆ ಎಲ್ಲ ನೋಡಿ ಅಂತ ನಾನು ಅವಾಗಿಂದಾನು ಫಾಲೋ ಮಾಡಿದೀನಿ ನಿಮ್ಗೆ. ಖಂಡಿತ ಸರ್. ಇಲ್ಲ, ನಮ್ಮ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ, ನಮಗೂ ತುಂಬಾ ಖುಷಿ ಆಗ್ತಿದೆ. ಬೇಜಾರಾಗಿತ್ತು ಏನೋ ಗೊತ್ತಿಲ್ಲ. ಒಂದ್ಸರಿ ನಾನು ವಿಡಿಯೋ ಕಾಲ್ ಅಲ್ಲಿ ನೀವು ಇದ್ ಮಾಡ್ಬೇಕಾದ್ರೆ ಫೇಸ್ಬುಕ್ ಅಲ್ಲಿ ನೀವು ಏನೋ ಬೇಜಾರಾಗಿತ್ತು, ಫಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ರಿ. ಹೌದೌದು, ಕಾಂಟ್ರವರ್ಸಿ ಆದಾಗ ಅವಾಗ ಒಂದ್ ಸ್ವಲ್ಪ ನೀವು ಅವಾಗಿನ್ನು ಇದು ಗಡ್ಡೆಲ್ಲ ತೆಗ್ದಿದ್ರಿ. ನಾನು ಅದಕ್ಕೆ ಒಂದು ಕಾಮೆಂಟ್ ಮಾಡಿದ್ರಿ, ನೀವು ಅವಾಗ ಅಂದ್ರಿ ಹಿಂಗೆ ಕೇಳಿದ್ರೆ ನಾನೇ ಅವತ್ ಮಾಡಿದ್ದು. ಇಲ್ಲ, ಅದು ತಮಾಷೆ. ನಾನು ನೀವು ಕೇಳಿದಕ್ಕೂ ನಾನು ನಗ್ತಾ ಇದ್ನಲ್ಲ, ಲೈವ್ ಅಲ್ಲಿ ನೀವು ಕೇಳಿರೋ ಕ್ವಶನ್ಗೂ ನಾನು ನಗ್ತಾನೆ ಆನ್ಸರ್ ಮಾಡಿದೆ. ಅದಕ್ಕೇನು ಬೇಜಾರಾಗಿಲ್ಲ ಬಿಡಿ ನನ್ಗೆ. ಏನೋ ಒಂಥರ ಸೇವಿಂಗ್ ಮಾಡಿದ್ರೆ ಮಾಮೂಲಿ ನೋಡ್ತಲ್ಲ, ಅದಕ್ಕಂತ. ಇಲ್ಲ, ನಾನು ಅದಕ್ಕೆ ನಗ್ತಾನೆ ಆನ್ಸರ್ ಮಾಡಿದೀನಿ, ಅದಕ್ಕೇನು ಬೇಜಾರಿಲ್ಲ ಬಿಡಿ. ಇಲ್ಲ ಆತರ ನನ್ಗೆ ಆತರ. ಇವಾಗ ಶಾಂತಿಗ್ರಾಮ ಲೋಕೇಶ್ ಸರ್ ಟೀಚಿಂಗ್ ಬಗ್ಗೆ ಒಂಚೂರು ಹೇಳ್ತೀರಾ ಸರ್? ಅಲ್ಲಿ ಯಾವ ತರ ಟೀಚಿಂಗ್ ಕೊಟ್ರು? ಸೊ ನಿಮ್ಗೆ ಆ ಟೀಚಿಂಗ್ ಇಂದ ಹೆಲ್ಪ್ ಆಯ್ತಾ? ಹೌದು ಸರ್. ಈಗ ಯಾಕೆಂದ್ರೆ ನಮ್ಗೆ ಅಲ್ಲಿ ಹೊಡಿಯೋದಕ್ಕೂ ಇಲ್ಲಿ ಹೊಡಿಯೋದಕ್ಕೂ ಇಲ್ಲಿ ಏನ್ ಎಲ್ಲ ಟಫ್ ಆಗೇನೆ ಇಟ್ಟಿದ್ದಾರೆ ಸರ್ ಒಂದ್ ಸ್ವಲ್ಪವ. ಎಲ್ಲಿ? ಹಾಸನದಲ್ಲಿ? ನಮಗೆ ಶಾಂತಿಗ್ರಾಮದಲ್ಲಿ. ಶಾಂತಿಗ್ರಾಮ, ಓಕೆ. ಪ್ರೈವೇಟ್ ಟ್ರ್ಯಾಕ್ ಅಲ್ಲಿ? ಪ್ರೈವೇಟ್ ಟ್ರ್ಯಾಕ್ ಅಲ್ಲಿ. ಯಾಕಂದ್ರೆ ನಮ್ಗೆ ಇಲ್ಲಿ ಹೊಡೆದ್ರೆ ಸರ್ ಅಲ್ಲಿ ಪಕ್ಕಾ ರಿಸಲ್ಟ್ ತಗೋಬಹುದು ಸರ್. ಇಲ್ಲಿ ಹೊಡಿಬೇಕು ನಾವು. ಇಲ್ಲಿ ಫಸ್ಟ್ ಇಲ್ಲೇ ನಾವು ಹೊಡಿಲಿಲ್ಲ ಅಂದ್ರೆ ನಾವು ಶಾಂತಿಗ್ರಾಮ ಟ್ರ್ಯಾಕ್ ಅಲ್ಲಿ ಫಸ್ಟ್ ನೀವು ಪರ್ಫೆಕ್ಟ್ ಆಗಿ ಹೊಡೆದ್ರೆ ಅಲ್ಲಿ ಹೊಡಿಬಹುದು ಅಂತ ಹೇಳ್ತೀರಾ? ಪರ್ಫೆಕ್ಟ್. ಯಾಕಂದ್ರೆ ನಾವು ಕೂಡ ಶಾಂತಿಗ್ರಾಮ ಲೋಕೇಶ್ ಸರ್ ಕೇಳಿದ್ವಿ. ಸೊ ಫಸ್ಟ್ ಡೇ ಏನು ಟ್ರ್ಯಾಕ್ ಸ್ಟಾರ್ಟ್ ಆಯ್ತಲ್ಲ ಹಾಸನಲ್ಲಿ, ಫಸ್ಟ್ ಡೇ 49 ಬಂದಿದ್ದು ಶಾಂತಿಗ್ರಾಮ ಟ್ರ್ಯಾಕ್ ಇಂದಾನೆ. ಹೌದು ಸರ್, ಹೌದು. ಸೊ ಏನು ಯೋಗೇಶ್ ಅಂತ ಇದಾರೆ, ಅವ್ರ ಕೈ ಸಿಗ್ಲಿಲ್ಲ. ನಾನು ಅವ್ರನ್ನ ಇಂಟರ್ವ್ಯೂ ಮಾಡೋಣ ಅನ್ಕೊಂಡೆ, ಸುಮಾರು ಫೋನ್ ಮಾಡಿದೆ, ಅವ್ರ ಸಂಪರ್ಕಕ್ಕೆ ಸಿಗ್ಲಿಲ್ಲ. ಕಡೆಗೆ ಲೋಕೇಶ್ ಸರ್ ಹೇಳಿದ್ರೆ, ಇಲ್ಲ ನಮ್ಮ ಟ್ರ್ಯಾಕ್ ಅಭ್ಯರ್ಥಿನೇ ಹೊಡೆದಿದ್ದ 50ಕ್ಕೆ 50 ನೋಡಿ. 8ರಲ್ಲೇ ಹೋಗಿರೋದು ಅದು. ಅವ್ರದ್ದು ಪಾಪ 8ರಲ್ಲೇ ಒಂದ್ ಮಾರ್ಕ್ಸ್ ಹೋಗಿರೋದು. ಇಲ್ಲಾಂದ್ರೆ ಅವ್ರದ್ದು 50ಕ್ಕೆ 50 ಆಗ್ಬಿಡೋದು ಸರ್. ಸರ್, ಇವಾಗ ನೀವು 50ಕ್ಕೆ 50 ಹೊಡೆದಿದ್ದೀರಾ. ಸೊ ನಿಮ್ಮ ಅಭಿಪ್ರಾಯ ತಿಳಿಸ್ತೀರಾ ಸರ್ ಮುಂದೆ ಬರುವಂತ ಅಭ್ಯರ್ಥಿಗಳಿಗೆ ಹಾಸನ ಟ್ರ್ಯಾಕ್ ಅಲ್ಲಿ? ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ ಸರ್? ನಾವು ಒಳಗಡೆ ಹೋಗ್ತಿವಿ. ನಾವು ಹೋಗ್ಬೇಕಾದ್ರೆ ಸರ್, ನಾವು ಇನ್ನು ಒಳಗಡೆ ಎಂಟ್ರಿ ಕೊಡ್ಸದಂಗೆ ಫಸ್ಟ್ ನಾವು ನೆನಪು ಮಾಡ್ಕೋಬೇಕಾರದು ನಮ್ ತಂದೆ ತಾಯಿ, ಹೆಂಡತಿ ಮಕ್ಳು, ನಮ್ ಫ್ಯಾಮಿಲಿ, ನಾವು ಹೋಗೋ ಉದ್ದೇಶ ಅಂತ ಫಸ್ಟ್ ಮೈಂಡಿಗೆ ಹಾಕಿಬೇಕು ಸರ್. ಹೌದು. ನಾವು ನಮ್ ತಂದೆ ತಾಯಿ ಹೆಂಡತಿ ಮಕ್ಳು ನೆನಪು ಮಾಡ್ಕೊಂಡು ಹೋಗ್ಬೇಕು ಒಳಗಡೆ. ಹೋಗ್ಬಿಟ್ಟು ನಾವು ಟ್ರ್ಯಾಕಿಗೆ ಹೋಗ್ಬೇಕು.
ಅಲ್ಲಿ ಎಲ್ಲಾ ಕೊಡ್ತಾರೆ, ಟ್ರ್ಯಾಕ್ ಎಲ್ಲ ಹೊಡೀರಿ ಅಂದ್ಬಿಟ್ಟು ಎಲ್ಲ ಕಾರ್ಡ್ ಎಲ್ಲ ರೆಡಿ ಮಾಡ್ಬಿಟ್ಟು ಕೊಡ್ತಾರೆ. ನಾವ್ ಹೋಗ್ಬಿಟ್ಟು ಸರ್ ಸುಮ್ಮನೆ ಎಲ್ಲೆಲ್ಲೋ ಹೋಗಿ ಇದ್ ಮಾಡೋದಲ್ಲ. ಓಕೆ. ನಮ್ಗೆ ಯಾವ್ದು ಈಸಿ ಇರುತ್ತೆ ಫಸ್ಟ್ ಅದನ್ನ ಹೊಡಿಬೇಕು. ಓಕೆ. ನಮ್ಗೆ ಈಸಿ ಇದೆಯಾ, ಎಷ್ಟು ಆತರ ಕೊಡ್ತಾರಾ ಫಸ್ಟ್ ಗೆ ಕಳಿಸ್ತಾರ? ಯಾವ್ದಾದ್ರು ಬೇಕಾದ್ರೂ ಹೊಡಿಬೋದು. 8 ಬಿಟ್ಬಿಟ್ಟು ನಾವ್ ಯಾವ್ದಾದ್ರು ಹೊಡಿಬೋದು ಸರ್. ಓಕೆ, ನಮ್ಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿಗೆ ಹೋಗ್ಬೋದು ನಾವು. ಅಲ್ಲಿಗೆ ಹೋಗ್ಬೋದು. ಅವ್ರೇನ್ ಅಲ್ಲೇ ಹೋಗ್ಬೇಡಿ ಇಲ್ಲೇ ಹೋಗ್ಬೇಡಿ ಅಂತ ಏನ್ ನಮ್ಗೇನ್ ತೊಂದ್ರೆ ಕೊಡಲ್ಲ. ನಮ್ಗೆ ಯಾವ್ದು ಈಸಿ ಅನ್ಸುತ್ತೆ ನಾವ್ ಫಸ್ಟ್ ಅದನ್ನ ಹೊಡೆದ್ ಬಿಡ್ಬೇಕು ಸರ್. ಯಾಕೆ ಹೊಡಿಬೇಕು ಅಂದ್ಕೊಳ್ಳಿ, ಈಸಿ ಇರೋದು ಹೊಡೆದ್ರೆ ನಮ್ ಗಾಡಿ ಅದ್ರದ್ದೆಲ್ಲ ಒಂದ್ ಸ್ವಲ್ಪ ಗೊತ್ತಾಗುತ್ತೆ. ಗಾಡಿ BS4 ಅಲ್ವಾ, ಜಜ್ಮೆಂಟ್ ಗೊತ್ತಾಗುತ್ತೆ ಅಂತ ಹೇಳ್ತೀರಾ? ಹೌದೌದು, ಜಡ್ಜ್ಮೆಂಟ್ ಎಲ್ಲ ಎಷ್ಟಿಟ್ಟದೆಲ್ಲ ಗೊತ್ತಾಗುತ್ತೆ. ನೀವು ಫಸ್ಟ್ ರಿವರ್ಸ್ ಎಸ್ಸಿಗೆ ಹೋದ್ರಾ? ರಿವರ್ಸ್ ಎಸ್ಸಿಗೆ ಹೋದೆ ನಾನು. ರಿವರ್ಸ್ ಎಸ್ಸಿಗೆ ಹೋದಾಗ ಆಲ್ಮೋಸ್ಟ್ ಸ್ವಲ್ಪ ಜಜ್ಮೆಂಟ್ ಸಿಕ್ಬಿಡುತ್ತೆ, ಯಾಕಂದ್ರೆ 3 ನಿಮಿಷ ಟೈಮ್ ಇರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಆಮೇಲೆ ನನ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. 3 ನಿಮಿಷ ಟೈಮ್ ಇರುತ್ತೆ. ಎಷ್ಟೇ ನಾವು ನಿಧಾನಕ್ಕೆ ಹೋದ್ರು ಕೂಡ ಗಾಡಿ ಬಗ್ಗೆ ನಾವು ಆಲ್ಮೋಸ್ಟ್ ತಿಳ್ಕೊಂಡ್ಬಿಡ್ತೀವಿ, ಎಷ್ಟು ಟ್ರ್ಯಾಕ್ ಹೊಡೆಯೋಷ್ಟರಲ್ಲೇ. ಗಾಡಿ ಬಗ್ಗೆ ತಿಳ್ಕೊಬಹುದು. ಆಮೇಲೆ ಮತ್ತೆ ಫ್ರಂಟ್ ಎಲ್ಲ ಗಾಡಿ ತಗೊಂಬತ್ತೀವಲ್ಲ ಸರ್, ಎಲ್ಲ ಅದ್ರಲ್ಲಿ ನಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ಎರಡು ಗೊತ್ತಾಗ್ಬಿಡುತ್ತೆ, ಫ್ರಂಟ್ ಬರ್ತೀವಿ ಬ್ಯಾಕ್ ಹೋಗ್ತೀವಿ, ಅಲ್ಲಿಗೆ ಜಜ್ಮೆಂಟ್ ಸಿಕ್ಬಿಡುತ್ತೆ. ಹೌದು ಸರ್. ಓಕೆ, ಅದಾಯ್ತು. ಅದಲ್ಲಿ ನೋಡ್ಕೊಂಡು ಆರಾಮಾಗಿ ಬರ್ಬೋದು. SL ಏನ್ ತೊಂದ್ರೆ ಇಲ್ಲ, ಆರಾಮ ಫ್ರೀ ಆಗಿರುತ್ತೆ, ಬರ್ಬೋದು. ಸರ್ ನಾನು ಎಲ್ಲಿಗೆ ಹೋದೆ, ಓಕೆ, ಎಲ್ಲೂ ಅಷ್ಟೇ ಸರ್, ಆರಾಮಾಗಿ ಅಲ್ಲಿಂದ ಏನಪ್ಪ ಅಂದ್ರೆ ನಾವು ಸೆನ್ಸರ್ ಇದೆ, ಸೆನ್ಸರ್ ಅಡ್ಡ ಗೆರೆ ಇರುತ್ತಲ್ವ ಸರ್. ಹೌದು. ನಾವು ಅಲ್ಲಿಂದ ಬ್ಯಾಕ್ ಹೋದ ತಕ್ಷಣ ಹಿಂಗಡೆ ವೀಲ್ ಹಚ್ಚುತ್ತೆ, ಟೈಮ್ ಸ್ಟಾರ್ಟ್ ಆಗುತ್ತೆ. ನಾವು ಫ್ರಂಟಿಗೆ ಸರ್ ಸೆನ್ಸರ್ ನಮ್ಗೊಂದು ಗಾಡಿ ಡಿಸ್ಟೆನ್ಸ್ ಒಂದು 5 ಸರ್ ಇದು ಅಡಿ, 5 ಅಡಿ 5 ಅಡಿ ಹಿಂದಕ್ಕೆ ಹೋಗುತ್ತಾ ಸರ್ ಗಾಡಿ. 5 ಅಡಿ ಹಿಂದಕ್ಕೆ ಹೋದ ತಕ್ಷಣ ಫುಲ್ ಲೆಫ್ಟ್ ಹೊಡೆದ್ ಬಿಡ್ಬೇಕು ಸರ್ ಸ್ಟೇರಿಂಗು. ಓಕೆ, ಕರೆಕ್ಟ್ ಆಗಿ ಹೋಗಿ ಎಲ್ಲಿ ಕುತ್ಕೊಳತ್ತದು, ಕರೆಕ್ಟ್ ಆಗಿ ಹೋಗಿ ಕರೆಕ್ಟ್ ಆಗಿ ಪೋಲ್ ಹತ್ರ ಹೋಗುತ್ತೆ. ನಮ್ಗೆ ಲೆಫ್ಟ್ ಸೈಡ್ ಮಿರರ್ ನೋಡ್ತಾ ಇರ್ಬೇಕು. ಓಕೆ, ಬ್ರೇಕ್ ಹೊಡೆದ ತಕ್ಷಣ ಅಲ್ಲಿ ಪೋಲ್ ಹತ್ರ ಬಂದ ತಕ್ಷಣ ಲೆಫ್ಟ್ ಸೈಡ್ ಮಿರರ್ ಅಲ್ಲಿ ಬ್ರೇಕ್ ಹೊಡ್ಕೊಂಡ್ಬಿಟ್ಟು ಓಕೆ ಹೊರಗಡೆ ಕತ್ತಾಕೊಂಡ್ಬಿಡ್ಬೇಕು ಸರ್. ಓಕೆ, ಕತ್ತಾಕೆ ಹೊಡಿಬೇಕಾ, ಮಿರರ್ ನೋಡಿ ಹೊಡಿಬಾರ್ದು ಸರ್. ಆಮೇಲೆ ನೀವು ಕತ್ತಾಕೊಂಡ್ ಹೊಡ್ಕೊಂಡು ಅಭ್ಯಾಸ ಇದ್ರೆ ಕತ್ತಾಕೊಂಡೇ ಹೊಡಿಬೇಕು. ಓಕೆ, ಮಿರರ್ ನೋಡ್ಕೊಂಡು ಅಭ್ಯಾಸ ಮಾಡ್ಕೊಂಡಿದ್ರೆ ಮಿರರ್ ನೋಡ್ಕೊಂಡೇ ಹೊಡೆದ್ರೆ ಬೆಟರ್. ಓಕೆ ಓಕೆ, ನೀವ್ ಯಾವ ತರ ಹೊಡೆದ್ರಿ? ಕತ್ತಾಕ್ಬಿಟ್ಟು ಹೊಡೆದ ಮಿರರ್ ಹೊಡಿದ್ ನಾನು ಮುಂಚೆಯಿಂದ ನಾನು ಅಭ್ಯಾಸ ಇದ್ದಿದ್ದೆ ಅದೇ ತರ. ನಾನು ಕತ್ತಾಕೊಂಡೆ ರೈಟ್ ಸೈಡ್ ನೋಡ್ಕೊಂಡೆ, ಮತ್ತೆ ನಾನು ಲೆಫ್ಟ್ ಸೈಡ್ ಅಲ್ಲಿ ನೋಡಕ್ ಹೋಗ್ಲಿಲ್ಲ. ಸ್ಟಡಿ ಆಯ್ತು. ಒಂದ್ಸತಿ ಗಾಡಿ ಸ್ಟಡಿ ಆದ್ಮೇಲೆ ನೀವು ರೈಟ್ ಸೈಡ್ ನೋಡಿದ್ರಿ, ಲೆಫ್ಟ್ ಸೈಡ್ ಬಿಟ್ಬಿಟ್ರಿ? ಲೆಫ್ಟ್ ಸೈಡ್ ಬಿಟ್ಬಿಟ್ಟೆ. ಗಾಡಿ ಸ್ಟಡಿ ಆಗಿದೆ ಅಂತ ರೈಟ್ ಸೈಡ್ ಕತ್ತ ಹಾಕ್ಬಿಟ್ಟು ಹಾಕೊಂಡು ಸ್ವಲ್ಪ 2 ಇಂಚು ಗ್ಯಾಪ್. ಓಕೆ, ಒಂದೇ ಸತಿ ಈಗ ಒಳಗಡೆ ಹಾಕಿ ಗಾಡಿ ಸ್ಪೀಡ್ ಮಾಡಿದೆ ಸರ್ ಅಷ್ಟೇ. ಒಳಗಡೆ ಕೂಡ್ಸಿದ ತಕ್ಷಣ ಸ್ಟಡಿ ಆಗಿತ್ತು, ಎಕ್ಸಲೇಟರ್ ಕೊಟ್ರಿ, ಗಾಡಿ ಮೂವ್ ಆಯ್ತು. ಆಮೇಲೆ ಆದಷ್ಟು ನಾವು ರೈಟ್ ಸೈಡ್ ಕತ್ ಹಾಕೊಂಡು ನೋಡಿದ್ರೆ ಸರ್ ಪಕ್ಕ ಜಡ್ಜ್ಮೆಂಟ್ ಗೊತ್ತಾಗುತ್ತೆ. ಓಕೆ ಓಕೆ ಓಕೆ, ಪಕ್ಕ ನಮ್ದು ಕಣ್ಣು ನಮ್ ಡೈರೆಕ್ಟ್ ಅಲ್ವಾ ಸರ್ ಅದು. ಹೌದು, ನೋಡೋದು ಅದು ಪಕ್ಕ ಜಡ್ಜ್ಮೆಂಟ್. ಓಕೆ ಓಕೆ, ಎರಡು ಎಲ್ಲೆಲ್ಲಿ ಸೇಮ್ ಇದೇ ತರ ಇದು ಮಾಡಿದ್ರಾ? 2 ಸೇಮ್ ಅದೇ ನಾನು ಟಾರ್ಗೆಟ್ ಮಾಡಿದ್ ಸರ್ ಅದನ್ನ. ಓಕೆ, ಅದೇ ಇದೇ ಟ್ರಿಕ್ಸ್ ಅಲ್ಲೇ ಹೊಡೆದ್ರಿ? ಇದೇ ಟ್ರಿಕ್ಸ್ ಅಲ್ಲಿ. ಯಾಕಂದ್ರೆ ನಮ್ಗೆ ಬ್ಯಾಕ್ ಹೋಗಿ ನಮ್ಗೆ ಅಲ್ಲಿ ಏನು ಮಾರ್ಕ್ ಇಲ್ಲ, ಏನಿಲ್ಲ. ಹೌದು. ರಿವರ್ಸ್ ಹೋಗ್ಬೇಕಾದ್ರೆ ನಮ್ಗೆ ಇಲ್ಲೇ ಟರ್ನ್ ಮಾಡ್ಬೇಕು ಅನ್ನೋದು ಏನ್ ಗೊತ್ತಾಗಲ್ಲ. ಹೌದೌದು. ನಮ್ಗೆ ಕರೆಕ್ಟ್ ಆಗಿ ಬ್ಯಾಕ್ ಹೋಗ್ಬಿಟ್ಟು ಪೋಲ್ ಹತ್ರ ನಿಂತ್ಬಿಡುತ್ತೆ, ಒಂದ್ 5 ಅಡಿ ಹಿಂದ್ ಹೋದ ತಕ್ಷಣ. ಹೌದು. ನಾವು ಫುಲ್ ಕಟಿಂಗ್ ಹೊಡೆದ್ಬಿಟ್ರೆ ಸ್ಟೇರಿಂಗ್ ಲೆಫ್ಟ್ ಸೈಡ್ಗೆ ಕರೆಕ್ಟ್ ಆಗಿ ಪೊಸಿಷನ್ ನಿಂತ್ಕೊಳ್ಳುತ್ತೆ ಸರ್. ಓಕೆ, ಎಲ್ಲ ಟ್ರ್ಯಾಕ್ ಸೇಮ್ ಜಜ್ಮೆಂಟ್ ಸರ್, ಏನು ವ್ಯತ್ಯಾಸ ಇಲ್ಲ. ಓಕೆ, ಅದಾದ್ಮೇಲೆ ಎಲ್ಲಿಗೆ ಬಂದ್ರಿ ಸರ್? 8ಗೆ ಬಂದ್ರಾ? ಅದ್ ಮುಗೀತು. 8ಗೆ ಬಂದ್ರು ಸರ್. ಅಲ್ಲ 8 ಇಲ್ಲ, ಅಪ್ಪಾಯ್ತು. ಅಪ್ಪಿಗೆ ಹೋದೆ. ಅಪ್ಪಿಗೆ ಹೋಗ್ಬಿಟ್ಟು 8 ಕೊಡಲ್ಲ, 8 ಕೊಡೋದು ಲಾಸ್ಟಿಗೆ ಸರ್. ಓಕೆ, ಈಗ 3 ಪಾಸ್ ಆಗ್ಬೇಕು. 3ರಲ್ಲಿ ಯಾವ್ದಾದ್ರು ಫೇಲ್ ಆದ್ರೆ ಮುಂದೆ ಹೋಗಕ್ಕ ಅವಕಾಶನೇ ಇಲ್ಲ. ಹೌದೌದು. ಹಂಗಾಗಿ ಅಪ್ಪಿಗೆ ಹೋದೆ. ಅಪ್ಪೇನಿಲ್ಲ ಸರ್, ಆರಾಮಾಗಿದೆ. ತುಂಬಾ ಕಮ್ಮಿ ಇದೆ ಅಂತ ಹೇಳಿದ್ರೆ ಎಲ್ಲಾರು. ಅಪ್ಪು ತುಂಬಾ ಕಮ್ಮಿ ಮಾಡಿದ್ದಾರೆ ಅಂತ ಹೇಳಿದ್ರು. ಇವಾಗ ಕಮ್ಮಿ ಮಾಡಿದ್ದಾರೆ, ಈಸಿ ಇದೆ. ಗಾಡಿ ಮೇಕ್ ಹೋಗ್ಬಿಟ್ಟು ನೀವು ಸುಮ್ನೆ ಬಿಟ್ರೆ ಸಾಕು. ನಾವೇನ್ ಮಾಡ್ಬೇಕು ಗೊತ್ತಾ ಸರ್, ಆಮೇಲೆ ಅಲ್ಲಿ ರಿವರ್ಸ್ ಹಾಕೋದು ಎಲ್ಲ ಕನ್ಫ್ಯೂಸ್ ಆಗುತ್ತೆ. ನಾವು ಗಾಡಿ ಸ್ಟಾರ್ಟ್ ಮಾಡ್ತೀವಲ್ವಾ? ಹೌದು. ಇಲ್ಲೇ ಫಸ್ಟ್ ಗೇರ್ಗೆ ಹಾಕಬೇಕು. ಎಲ್ಲಿ? ಕೆಳಗಡೆನೆ. ಫಸ್ಟ್ ಗೇರ್ಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಮೇಲೆ ನಿಲ್ಸಕ್ ಹೇಳ್ತಾರೆ, ನಿಲ್ಸ್ಬಿಡೋದು. ಗಾಡಿ ಆಫ್ ಮಾಡಕ್ ಹೇಳ್ತಾರೆ, ಕ್ಲಚ್ ಅಮ್ಮಿಕೊಂಡ್ಬಿಟ್ಟು ಆಫ್ ಮಾಡ್ಬೇಕು. ನ್ಯೂಟ್ರಲ್ ಎಲ್ಲ ಮಾಡಕ್ ಹೋಗ್ಬಾರ್ದು. ನ್ಯೂಟ್ರಲ್ ಮಾಡಿದ್ರೆ ಅಲ್ಲ, ನ್ಯೂಟ್ರಲ್ ಮಾಡಿಸ್ತಾರಂತಲ್ಲ, ನ್ಯೂಟ್ರಲ್ ಮಾಡ್ಸಲ್ವಾ? ಇಲ್ಲ ಸರ್, ಅದೇನು ಹೇಳಲ್ಲ. ಸುಮ್ನೆ ಬೇಡ. ನ್ಯೂಟ್ರಲ್ ಮಾಡಕ್ ಯಾರಿಗೂ ಹೇಳಲ್ಲ, ನನಗೆ ಅಂತಲ್ಲ ಯಾರಿಗೂ ಹೇಳ್ತಾ ಇಲ್ಲ. ನನಗೆ ಅದೇನು ಹೇಳಕ್ ಬಂದಿಲ್ಲ ಅವ್ರು. ಓಕೆ ಓಕೆ, ಜಸ್ಟ್ ಗಾಡಿ ಆಫ್ ಮಾಡಕ್ ಹೇಳ್ತಾರೆ. ಗಾಡಿ ನೀವು ಗೇರಲ್ಲಿ ಆಫ್ ಮಾಡಿದ್ರಾ? ನಾನು ಗೇರಲ್ಲಿ ಕ್ಲಚ್ ಹಿಡ್ಕೊಂಡ್ಬಿಟ್ಟು ಆಫ್ ಮಾಡಿದೆ.
ನ್ಯೂಟ್ರಲ್ ಆಮೇಲೆ ತಿರ್ಗಾ ಮತ್ತೆ ಯಾಕೆಂದ್ರೆ ರಿವರ್ಸ್ ಗಾರ್ ಹಾಕ್ಬೋದು, ಥರ್ಡ್ ಗೇರ್ ಹಾಕ್ಬೋದು. ಹೌದೌದು. ಹಾ ಏನಾರು ಬಿದ್ರೆ ಅಂತ ಅಷ್ಟೇ, ಇನ್ನೇನು ಇಲ್ಲ. ಹಾ ಹಾ ಫಸ್ಟ್ ಗೇರ್ಲಿ ಇರ್ಲಿ ಬಿಡಿ, ಫಸ್ಟ್ ಗೇರ್ಲಿ ಮತ್ತೆ ಸ್ಟಾರ್ಟ್ ಮಾಡಕ್ ಹೇಳ್ತಾರೆ, ಹಂಗೆ ಸ್ಟಾರ್ಟ್ ಮಾಡಿ ಮೂವ್ ಮಾಡೋದು. ಮೂವ್ ಮಾಡ್ಬೋದು. ಓಕೆ ಓಕೆ ಓಕೆ. ಹಾ 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 ಅವ್ರೇನು ಇದ್ ಮಾಡಲ್ಲ, ಆಫ್ ಮಾಡಕ್ Okay. ಹೇಳ್ತಾರೆ, ಆಫ್ ಮಾಡ್ಬಿಟ್ಟು ಗಾಡಿನ ತಿರ್ಗಾ ಹಾ. ಸ್ಟಾರ್ಟ್ ಮಾಡ್ಬಿಟ್ಟು ಹಾ ಹಂಗೆ ಮೂವ್ ಮಾಡಿದ್ರು. ಬರೀ ಕ್ಲಚ್ ಬಿಟ್ರೆ ಸರ್ ಗಾಡಿ ವೈಬ್ರೇಷನ್ ಬರುತ್ತೆ. ಹಾ ಹಾ ಮಾಮೂಲಿ ಕ್ಲಚ್ ಬಿಟ್ರೆ ಅಲ್ವಾ, ಹಾ ನಾವು ವೈಬ್ರೇಷನ್ ಬರ್ತಾ ಇದ್ದಂಗೆನೆ ಬ್ರೇಕ್ ಸ್ವಲ್ಪ ಬ್ರೇಕ್ ಸ್ಟಾರ್ಟ್ ಮಾಡ್ಬೇಕು. ಓಕೆ ಅದು ಆಟೋಮೆಟಿಕ್ ಗಾಡಿ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಹಾ ಕೊಟ್ಟಿಲ್ಲ ಅಂದ್ರೂ ಗಾಡಿ ಮೂವ್ ಆಗುತ್ತೆ. ಎಕ್ಸ್ಲೇಟರ್ ಕೊಡೋದು ಬೇಡ, ಅಡ್ಡ ಕತ್ರಿ ಕಾಲ್ ಇಡೋದು ಬೇಡ. ಅಡ್ಡ ಕತ್ರಿ ಕಾಲೇ ಬೇಡ ಸರ್, ಅದು ಮಾಡಕ್ ಹೋದ್ರೆ ಎಡವಟ್ಟಾಗುತ್ತೆ. ಓಕೆ, ಅದು ಕೆಳಗಡೆ ಇರುತ್ತೆ ಎಕ್ಸ್ಲೇಟರ್. ಹೌದು. ಇನ್ನು ಸ್ವಲ್ಪ ಗಾಡಿ ಮೂವ್ ಆಗ ಸ್ಟಾರ್ಟ್ ಆಗುತ್ತೆ, ಬೇಕು ಅಂದ್ರೆ ಎಕ್ಸಿಲೇಟರ್ ಕೊಟ್ಕೊಳ್ಳಿ, ಗಾಡಿ ಮೂವ್ ಆಗಿ ಸ್ಟಾರ್ಟ್ ಆಗುತ್ತಲ್ವಾ, ಹಾ ಅವಾಗ ಬೇಕಾದ್ರೆ ಎಕ್ಸ್ಲೇಟರ್ ಕೊಡ್ತೀವಿ. ಇಲ್ಲ ಅಂದ್ರೆ ಅದು ಹಂಗೆ ಮೂವ್ ಆಗಿ ಹೋಗುತ್ತೆ ಸರ್, ಹಿಂದಕ್ಕಂತೂ ಗಾಡಿ ಬರಲ್ಲ. ಬಟ್ ಎಕ್ಸ್ಲೇಟರ್ ಕೊಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ಹೇಳ್ತೀನಿ ಕೇಳಿ, ಹಾ ನಾವು ಫಸ್ಟ್ ಗೇರ್ ಹಾಕ್ದಾಗ ನಾವು ಕೈಲಿ ಗೇರ್ ಹಿಡ್ಕೊಂಡಿರ್ಬೇಕು ಸರ್. ಯಾಕೆಂದ್ರೆ ಹಾ ಹಾ ಪ್ರೆಷರ್ ಜಾಸ್ತಿ ಆದಾಗ ನ್ಯೂಟ್ರಲ್ ಆಗ್ಬಿಡುತ್ತೆ ಅದು. ಓಕೆ, ನಾವು ಫಸ್ಟ್ ಗೇರ್ ತಳ್ಳಿಬಿಟ್ಟು ಗೇರ ಕೈಯಲ್ಲೇ ಹಿಡಿದಿರ್ಬೇಕು, ಪ್ರೆಸ್ ಮಾಡಿ. ಹೌದು ಮುಂದಕ್ಕೆ ತಳ್ಳಿಬಿಟ್ಟು ಹಿಡ್ಕೊಂಡಿರ್ಬೇಕು. ಹೌದು. ನಾವ್ ಯಾಕಂದ್ರೆ ಬ್ರೇಕ್ ಹಿಡ್ಕೊಂಡ್ಬಿಟ್ಟಿರ್ತೀವಿ, ಕ್ಲಚ್ ಬಿಡ್ತಾ ಇರ್ತೀವಿ, ಅದಕ್ಕೆ ಒತ್ತಡ ಜಾಸ್ತಿ ಆಗುತ್ತೆ ಸರ್. ಹಾ ಅವಾಗ ನ್ಯೂಟ್ರಲ್ ಆಗುತ್ತೆ. ವೈಬ್ರೇಷನ್ ಸ್ಟಾರ್ಟ್ ಆದಾಗ ಕಿತ್ಕೊಂಡ್ಬಿಡುತ್ತೆ ಗೇರು. ಓಕೆ. ಹಾ ಹಾ ಆಗುತ್ತೆ ಗೇರು. ಹೌದು, ಆಗಿದೆ, ಈ ತರ ಸುಮಾರು ಜನಕ್ಕೆ ಆಗಿದೆ. ಹೌದು, ನನ್ ಕಣ್ಮುಂದೆಲ್ಲೂ ಒಂದ್ ಇಬ್ರಿಗೆ ಆಯ್ತು, ಬಟ್ ಅದ್ ಗಾಡಿ ಮೂವ್ ಆಗಿತ್ತು, ಸದ್ಯ ಏನೂ ಆಗಿಲ್ಲ ತೊಂದ್ರೆ. ಆಯ್ತು ಅಂದ್ರೆ ಗಾಡಿ ಹಿಂದೆ ಬರುತ್ತೆ. ಓಕೆ. ಇದೊಂದಂತೂ ಮೈಂಡ್ ಅಲ್ಲಿ, ಯಾಕೆಂದ್ರೆ 5 ಮಾರ್ಕ್ಸ್ ಸರ್, 5 ಮಾರ್ಕ್ಸ್ ಸುಮ್ಮನೆ ಹೋಗ್ಬಿಡುತ್ತೆ ಇದು. ಹೌದೌದು, ನಿಜ ನಿಜ. ಹಾ ಇದು ಮೇನ್ ಇಂಪಾರ್ಟೆಂಟ್. ಗೇರ್ ಕೈಲಿ ಹಿಡ್ಕೊಂಡ್ರೆ ನಮ್ಗೇನ್ ಕೈಲಿ ಏನ್ ಕೆಲ್ಸ ಇರಲ್ಲ ಸರ್. ಹೌದೌದು. ಎಡ್ದ ಕೈಲಿ ಸುಮ್ನೆ ಹಿಡ್ಕೊಂಡು ಗೇರ್ ಪ್ರೆಸ್ ಮಾಡಿ ಹಿಡ್ಕೊಂಡು ಹೋದ್ರೆ ಏನ್ ತೊಂದ್ರೆ ಇಲ್ಲ. ಅದೊಂದು ಮೇನ್ ಸರ್. ಹಾಕೊಂಡು ಹೊಡೆಯಕ್ ಹೇಳಿ, ಇದನ್ನ ಕೈ ಹಾಕೊಂಡು ಹೊಡೆಯಕ್ ಹೇಳಿ. ಅದಾದ್ಮೇಲೆ 8ಗೆ ಬಂದ್ರ ಸರ್? ಅದಾದ್ಮೇಲೆ ಸರ್ ಸಿಗ್ನಲ್ ಕಳ್ಸಿದ್ರು ಸರ್. ಆಮೇಲೆ ನನಗೆ 8 ಹೊಡಿಯಿರಿ ಅಂತ ಹೇಳಿದ್ರು. ಹಾ ನಾನು ತಿಂಡಿ ಬೇರೆ ತಿಂದಿರಲಿಲ್ಲ ಸರ್. ಹಾ ಹಾ ಆಮೇಲೆ ಇಲ್ಲ ಸರ್, ನನಗೆ ತಿಂಡಿ ಬೇರೆ ತಿಂದಿಲ್ಲ, ನನಗೆ ತಲೆ ಸುತ್ತುತ್ತೆ, ನನಗೆ ಈಗ 8 ಹೊಡೆಯಕ್ಕಾಗಲ್ಲ. ಹೌದಾ, ಆಯ್ತಪ್ಪ, ಊಟನೇ ಮಾಡ್ಕೊಂಡು ಬಂದು ಹೊಡೀರಿ ಅಂತ ಅಂದ್ರು. ಹಾ ನಮ್ಗೇನ್ ಆತರ ಟಾರ್ಚರ್ ಏನಿಲ್ಲ. ಆಮೇಲೆ ಊಟ ಮಾಡ್ಕೊಂಡ್ಬಿಟ್ಟು ಆಮೇಲೆ 3 ಗಂಟೆಗೆ ನಾನು 8ಅಲ್ಲಿ ಸ್ಟಾರ್ಟ್ ಮಾಡಿದೆ. ನಾನು 12:15 ಮುಗೀತು. 3 ಗಂಟೆಗೆ ಬಂದು ಅವ್ರು ಕರೀತಾರೆ, ಯಾಕಂದ್ರೆ ಅವ್ರಿಗೆ ಟ್ರ್ಯಾಕ್ ಅಲ್ಲಿ ಯಾರು 8ಗೆ ಇರಲ್ವಲ್ಲ. ಹೌದೌದು, ಬೇಗ ಎಲ್ಲ ಫೇಲ್ ಆಗಿ ಹೋಗಿರ್ತಾರೆ. ಆಮೇಲೆ ನಾವು ಒಂದೊಂದು ಟ್ರ್ಯಾಕ್ ಹೊಡೆದಾಗ್ಲೂ ಗ್ಯಾಪ್ ಕೊಡ್ಬೇಕು ಸರ್, ಒಳ್ಳೇದು. ಬ್ಯಾಕ್ ಟು ಬ್ಯಾಕ್ ಅರ್ಜೆಂಟ್ ಅಲ್ಲಿ ಹೊಡಿಬಾರ್ದು. ಹೌದೌದು, ಆತರ ಮಾಡಕ್ ಹೋದ್ರೆ ಬಹಳ ಹೊಡೆತ ಬೀಳ್ತವೆ. ತಾಳ್ಮೆಯಿಂದ ಹೊಡಿಬೇಕು. ಒಂದು ಟ್ರ್ಯಾಕ್ ಹೊಡೆದ್ಮೇಲೆ ಒಂದು 15 ನಿಮಿಷ 20 ನಿಮಿಷ ಗ್ಯಾಪ್ ಕೊಡಬೇಕು, ರಿಲೀಫ್ ಆಗ್ಬೇಕು. ನಾವ್ ಮತ್ತೆ ನೆಕ್ಸ್ಟ್ ಟ್ರ್ಯಾಕ್ ಯಾವ್ದು ಹೊಡಿತಾ ಇದೀವಿ ಅಂದ್ರೆ ಅದನ್ನ ಸ್ವಲ್ಪ ನೆನಪು ಮಾಡ್ಕೋಬೇಕು. ನೆನ್ಪು ಮಾಡ್ಕೊಂಡು ಯಾರ್ಯಾರು ಹೊಡಿತಾ ಇದ್ರೆ ನೋಡ್ಕೊಂಡು ತಾಳ್ಮೆಯಿಂದ ಹೊಡಿಬೇಕು. ಹೌದು. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಮೈನು ಸರ್, ನಾವ್ ಏನ್ ಜಡ್ಜ್ಮೆಂಟ್ ಅಲ್ಲಿ ಮೊದ್ಲಿಂದ ಹೊಡಿತಾ ಇರ್ತೀವಿ ಅದೇ ತರ ಜಡ್ಜ್ಮೆಂಟ್ ಇಟ್ಕೊಂಡ್ ಹೊಡಿಬೇಕು. ಅಲ್ಲಿ ಯಾರೋ ಏನೋ ಬೇರೆ ತರ ಹೊಡಿತಾವನೆ, ಅವ್ನ್ ಸೆಕೆಂಡ್ ಹಾಕೊಂಡ್ ಹೊಡಿತಾವನೆ, ಅವ್ನ್ ಥರ್ಡ್ ಗೇರ್ ಹಾಕೊಂಡ್ ಹೊಡಿತಾವನೆ ಅಂತ ನಾವು ಆತರ ಮಾಡಕ್ ಹೋದ್ರೆ ಎಡವಟ್ ಆಗ್ತದೆ. ಏನು ನಾವು ಇಲ್ಲಿ ಸ್ಟಡಿಯಾಗಿ ಹೋಗಿರ್ತೀವಿ ಅದನ್ನೇ ಅಲ್ಲಿ ನಾವು ಯೂಸ್ ಮಾಡ್ಬೇಕು ಮೇಯ್ನು. ಓಕೆ ಓಕೆ ಓಕೆ. ಟ್ರ್ಯಾಕ್ ಟ್ರೈನಿಂಗ್ ಅಲ್ಲಿ ಏನ್ ಕಲ್ತಿರ್ತೀವಿ ಅದನ್ನೇ ಯೂಸ್ ಮಾಡ್ಬೇಕು ಅಂತೀರಾ? ಹೌದು ಸರ್. ನಾವ್ ಇಲ್ಲೇನು ನಾವು ಅಭ್ಯಾಸ ನಮ್ಗೆ ಏನ್ ಮೈಂಡ್ ಅಲ್ಲಿ ಇರುತ್ತೆ ಅದನ್ನ ಯೂಸ್ ಮಾಡ್ಬೇಕು. ನಾವ್ ಇನ್ನೊಂದೇನೋ ಹೇಳ್ತಾನೆ ಅಂದ್ಬಿಟ್ಟು ಯೂಸ್ ಮಾಡಕ್ ಹೋಗ್ಬಾರ್ದು. ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ. ನೀವು ಮಾಡ್ಕೊಂಡ್ರೆ ಕೇಳ್ಕೊಳಂಗಿದ್ರೆ ಮುಂಚೆನೆ ನಾವು ಅದನ್ನ ಮುಂಚೆನೆ ರೆಡಿ ಆಗ್ಬೇಕು. ಓಕೆ. ಅದ್ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಾವು ರೆಡಿ ಆಗಿ ಹೋದ್ರೆ ನೀವು ಇಲ್ಲಿ ಎಡವಟ್ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಬೇರೆಯವ್ರ ಮಾತಲ್ಲಿ ಏನು ಮಾತಾಡಕ್ ಹೋಗ್ಬಾರ್ದು. ಅದೇಂಗೆ ಅಂತ ಕೇಳಕ್ ಹೋಗ್ಬಾರ್ದು ಅಲ್ಲಿ. ಓಕೆ. ಅದೊಂದು ಸರ್, ಅದೊಂದು ಮೈನ್ ಮಾಡ್ಕೊಂಡ್ಬಿಟ್ಟೆ, ಅದೊಂದು ತಿಳ್ಕೊಳಕ್ ಹೇಳಿ. ಓಕೆ. ಅಲ್ಲಿಂದ ಹೋದೆ ಸರ್. ಆಮೇಲೆ ಸಿಗ್ನಲ್ ಎಲ್ಲ ಕೊಟ್ರು, 4ಕ್ಕೂ ಎಲ್ಲ ಸಿಗ್ನಲ್ ಕೊಟ್ಟೆ ಒಂದ್ಸತಿ. ಅಲ್ಲಿ ಮತ್ತೆ ಇನ್ನೊಂದು ಎಡವಟ್ ಏನಾಗುತ್ತೆ ಅಂದ್ರೆ ಸರ್, ಅಲ್ಲಿ ಸಿಗ್ನಲ್ ಗೆ ಹೋದಾಗ ನಾವು ಪಾಸ್ ಮಾಡ್ಬೇಕು. ಈಗ 30 ಸೆಕೆಂಡ್ ಟೈಮ್ ಇರುತ್ತಲ್ವಾ ಒಂದಿದಕ್ಕೆ, 30 ಸೆಕೆಂಡ್ ಅಲ್ಲ, ಅದನ್ನ ನೀಟಾಗಿ ನೋಡಿ ಓದಿ. 2 ನಿಮಿಷ ಇರುತ್ತೆ. 4 ಕ್ವಶನ್ 2 ನಿಮಿಷ ಇರುತ್ತೆ. 2 ನಿಮಿಷ ಇರುತ್ತೆ. 40 ಸೆಕೆಂಡ್ ಅಲ್ಲ, ಒಂದೊಂದ್ ಕ್ವಶನ್ ಗೆ ಟೋಟಲ್ 2 ನಿಮಿಷ ಇದೆ. ಕರೆಕ್ಟ್ ಎಲ್ಲ ಇದು ಕನ್ಫ್ಯೂಷನ್ ಮಾಡ್ಕೊತಾ ಇದಾರೆ. ಓಕೆ. 4 ಕ್ವಶನ್ ಗೆ 2 ನಿಮಿಷ ಇದೆ ಟೋಟಲ್ ಆಗಿ. ಟೋಟಲ್ ಆಗಿ. ಓಕೆ.
ನಾವೇನ್ ಮಾಡ್ಬೇಕು, ಒಂದ್ ಕ್ವಶನ್ ಆದ ತಕ್ಷಣ ನಾವೇ ಪಾಸ್ ಮಾಡ್ಬೇಕು, ಮುಂದಕ್ಕೆ ನೆಕ್ಸ್ಟ್ ಕ್ವಶನ್ ನಾವೇ ಕೇಳ್ಬೇಕಲ್ಲ ಕಂಪ್ಯೂಟರ್ ಅಲ್ಲಿ. ಓಕೆ ಓಕೆ ಅದೇ ಬಟ್ ಅಲ್ಲೆಲ್ಲ ಹೇಳಿರ್ತಾರಲ್ಲ ನಿಮ್ಗೆ ಟೀಚಿಂಗ್ ಈ ತರ ಮಾಡ್ಬೇಕು ಅಂತ. ಹೌದೌದು, ನನಗೂ ಅಲ್ಲಿ ಗೊತ್ತಾಗ್ಲಿಲ್ಲ ಮುಂದಕ್ಕೆ ಪಾಸ್ ಮಾಡ್ಬೇಕು ಅಂತ. ನಾನು ಅದೇ ಮುಂದಕ್ಕೆ ಹೋಗುತ್ತೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ ಫಸ್ಟ್. ಹಾ ಅದು ಗೊತ್ತಾಗಿಲ್ಲ, ಆಮೇಲೆ ಇದು ಓದ್ತಿ ಅಂತ ಹೇಳಿದ್ರು ಮಾತ್ರ. ಹಾ ಅವಾಗ ನಾನು ಏನ್ ಮಾಡಿದೆ, ಮುಂದಕ್ಕೆ ಪಾಸ್ ಮಾಡಿದೆ. ಆಗ ಅದೊಂದು ಗೊತ್ತಾಯ್ತು. ಆಮೇಲೆ ಸಿಗ್ನಲ್ ಎಲ್ಲ ಓಕೆ ಆಯ್ತು. ಓಕೆ ಅದಾದ್ಮೇಲೆ 8ಕ್ಕೆ ಹೋದ್ರಾ? ಅದಾದ್ಮೇಲೆ 8ಕ್ಕೆ ಹೋದೆ. ಓಕೆ 8ಅಲ್ಲಿ ಯಾವ ತರ ಕೊಟ್ರು ಸರ್ ಟೀಚಿಂಗು? 8ರಲ್ಲಿ ಟೀಚಿಂಗ್ ಸರ್ ನೀವ್ ಯಾವ ತರ ಹೊಡೆದ್ರಿ ಅಂತ ಹುಡುಗರಿಗೆ ಹೇಳೋದು? ಅಲ್ಲಿ ಸರ್ ಎಲ್ಲಾ ಥರ್ಡ್ ಗೇರ್ ಹಾಕೊಂಡು ಹೊಡಿತಾ ಇದ್ರು. ಓಕೆ ಹಾ ಹಾ ಅವ್ರೇನ್ ಮಾಡೋರು, ಆದಷ್ಟು ಪೋಲ್ಗಳು ಬೀಳ್ತಾ ಇದ್ವು. ಒಬ್ಬೊಬ್ರು ಥರ್ಡ್ ಗೇರ್ ಅಲ್ಲೂ ಬರ್ತಾ ಇದ್ರು. ಹಾ ಹಾ ನಾನು ಯಾಕೆಂದ್ರೆ ಒಂದೆರಡು ಜನ ಸೆಕೆಂಡ್ ಗೇರ್ ಹೋಗೋರು ಟೈಮಿಂಗ್ಸ್ ಕವರ್ ಮಾಡ್ತಾ ಇರಲಿಲ್ಲ, ಪೋಲ್ ಬೀಳಿಸ್ತಾ ಇದ್ರು. ಟೈಮ್ ಇದು ಪೋಲ್ಗಳು ಬೀಳಿಸ್ತಾ ಇದ್ರು, ಟೈಮ್ ಅಲ್ಲಿ ಹೋಯ್ತಾ ಇತ್ತು ಸೆಕೆಂಡ್ ಗೇರ್ ಅಲ್ಲಿ. ಓಕೆ ಹಾ ನನ್ಗೆ ಒಂದ್ ಸ್ವಲ್ಪ ಡೌಟ್ ಆಗೋದು. ಆದ್ರೂ ನಾನು ಏನ್ ಮಾಡಿದೆ, ಸೆಕೆಂಡ್ ಗೇರ್ ಅನ್ನೇ ಯೂಸ್ ಮಾಡ್ಕೊಂಡೆ ಸರ್. ಯಾಕೆಂದ್ರೆ ನಾನು ಫಸ್ಟ್ ಇಂದ ಅಭ್ಯಾಸ ಮಾಡ್ಕೊಂಡಿದ್ದೆ ಸೆಕೆಂಡ್ ಗೇರ್. ಬಟ್ BS4 ಥರ್ಡ್ ಗೇರ್ ಅಲ್ಲಿ ಹೊಡಿಬೇಕು ಅಂತಾರಲ್ಲ? ಇಲ್ಲ ಸರ್, ಹೊಡಿತಾ ಇದಾರೆ, ಅದನ್ನು ಹೊಡಿತಾ ಇದಾರೆ. ಅದು ಅಭ್ಯಾಸ ಅವ್ರಿಗೆ. ಥರ್ಡ್ ಗೇರ್ ಹೊಡೆದು ಅಭ್ಯಾಸ ಇದ್ರೆ ಹೊಡಿಬಹುದು ಸರ್. ಹೊಡಿಯೋರು ಇದ್ರೆ ಹೊಡಿಬಹುದು, ಬಟ್ ನೀವು ಸೆಕೆಂಡ್ ಗೇರ್ ಅಲ್ಲಿ ಹೊಡೆದ್ರಿ ಅಂತ ಹೇಳ್ತಿದ್ದೀರಾ? ನಾನು ಸೆಕೆಂಡ್ ಗೇರ್ ಒಟ್ಟಿನಲ್ಲಿ ಹೊಡೆದಿದ್ದು, ಬಟ್ ಥರ್ಡ್ ಗೇರ್ ಅಲ್ಲಿ ಹೊಡಿಬಹುದು ಸರ್. ಕಂಟ್ರೋಲ್ ಆಗ್ತವೆ, ಗಾಡಿ ನಿಂತ್ಕೊಂಡು ಮೂವ್ ಆಗ್ತವೆ, ಏನ್ ತೊಂದರೆ ಇಲ್ಲ. ಏನಪ್ಪಾ ಅಂದ್ರೆ ನಾವು ಅಭ್ಯಾಸ ಯಾವ ತರ ಇರುತ್ತೆ ಅದ್ರಲ್ಲೇ ಹೊಡೆದ್ರೆ ಒಳ್ಳೇದು. ಓಕೆ ನಾವೇನಾದ್ರು ಥರ್ಡ್ ಗೇರ್ ಅಲ್ಲಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿವಿ, ಸೆಕೆಂಡ್ ಹೊಡಿತಂದ್ರೆ ಬೀಳುತ್ತೆ. ಥರ್ಡ್ ಗೇರ್ ಅಲ್ಲಿ ಸ್ಪೀಡ್ ಇದೆ ಅಂತ ಏನಾರು ಹೋದ್ರು ಸೆಕೆಂಡ್ ಗೇರ್ ಅಲ್ಲಿ ಪೋಲ್ ಬೀಳ್ಸ್ಕೊತೀವಿ. ಓಕೆ 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 ಹಾ ಹಾ ಇಲ್ಲ ಅವ್ರು ಥರ್ಡ್ ಗೇರ್ ಅದು ಟೈಮ್ ಕವರ್ ಮಾಡಕ್ ಆಯ್ತಿಲ್ಲ, ಬಟ್ ನಾನು ಸೆಕೆಂಡ್ ಅಲ್ಲಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ಥರ್ಡ್ ಗೇರಿಗೆ ಹೋದ್ರು ಪೋಲ್ನ ಕಿಡ್ಕೋತೀವಿ. ಓಕೆ ಓಕೆ ಸುಮಾರು ಜನ 8 ಮತ್ತೆ ಎಲ್ಲೂ ಟಫ್ ಆಗ್ತಿದೆ ಸರ್. 8 ಯಾಕೆ ಅಷ್ಟೊಂದು ಟಫ್ ಆಗ್ತಿದೆ ಎಲ್ಲಾರ್ಗು? ಕೆಲವೊಬ್ರಿಗೆ ಮಿರರ್ ಸಮಸ್ಯೆ ಅಂತ ಹೇಳ್ತಾರೆ, ಅದ್ ನಿಜಾನಾ? ಮಿರರ್ದಂತೂ ಸರ್ ಪಕ್ಕಾ ಕನ್ಫ್ಯೂಷನ್ ಆಗುತ್ತೆ. 2 ಮಿರರ್ ಇಟ್ಟಿದ್ದಾರೆ, ಒಂದ್ ದೊಡ್ಡದು ಒಂದ್ ಚಿಕ್ಕದು. ಓಕೆ ಕನ್ಫ್ಯೂಷನ್ ಆಗೇ ಆಗುತ್ತೆ. ಹಾ ಹಾ ನಾವು ಯಾಕೆ ಅಂತಂದ್ರೆ ಇಲ್ಲಿ ನೋಡಕ್ ಲೆಫ್ಟ್ ಸೈಡ್ ಪೋಲ್ ನೋಡ್ಕೊಂಡು ಲೆಫ್ಟ್ ಸೈಡ್ ಅಲ್ಲಿ ಮಿರರ್ ನೋಡಕ್ ಹೋದ್ರೆ ನಮಗೆ ಮುಂದೆಗಡೆ ಅಲ್ಲಿ ಟೈಮೇ ಇರಲ್ಲ. ಬಟ್ ನೀವು ಮಿರರ್ ನೋಡಿ ಹೊಡೆದ್ರ ಹೆಂಗೆ? ಗಾಡಿ ಮೂವ್ ಆಗುತ್ತೆ ಸರ್. ನೀವು ಮಿರರ್ ನೋಡಿ ಹೊಡೆದ್ರ? ಸರ್ ನಾನು ಮಿರರ್ ನೋಡೋಣ ಅಂತ ಒಂದ್ಸತಿ ನೋಡ್ದೆ, ಕನ್ಫ್ಯೂಷನ್ ಆಯ್ತು ಒಂದ್ ಸ್ವಲ್ಪ. ಇದ್ಯಾಕ ನೋಡಿದ್ರೆ ಎಡವಟ್ ಆಗುತ್ತೆ ಅನ್ನೋದ್ಬಿಟ್ಟ ನಾನು ಮಿರರ್ ನೋಡೋದೇ ಬಿಟ್ಬಿಟ್ಟೆ ಸರ್. ಓಕೆ 2 ಮಿರರ್ ಇದೆಯಲ್ಲ, ಒಂದು ದೊಡ್ಡ ಕೊಂಬು ಮಿರರ್, ಇನ್ನೊಂದು ಚಿಕ್ಕ ಮಿರರ್. ಒಂದಿದ್ರೆ ಸರ್, ಒಂದ್ ಯಾವ್ದಾರ ಇರ್ಲಿ, ಚಿಕ್ಕದಾಗಿರ್ಲಿ ದೊಡ್ಡದೇ ಆಗಿರ್ಲಿ, ನೋಡ್ಕೊಂಡು ಹೊಡೆದ್ ಬಿಡ್ಬೋದು. 2 ಇರೋದ್ರಿಂದ ಕನ್ಫ್ಯೂಸ್ ಆಗುತ್ತೆ ಯಾವ್ದು ನೋಡ್ಬೇಕು ಯಾವ್ದು ಬಿಡ್ಬೇಕು ಅಂತ. ಅದು ಕನ್ಫ್ಯೂಷನ್ ಆಗ್ಬಿಡುತ್ತಲ್ಲ, ನಾವು ಫ್ರಂಟ್ ಅಷ್ಟೊತ್ತಿಗೆ ಪೋಲ್ ಬಿದ್ಬಿಡುತ್ತೆ ಸರ್. ನಾವು ಅಷ್ಟೊಂದು ಗಮನ ಕೊಡಕ್ ಹೋದ್ರೆ ಇಲ್ಲಿ. ನೀವು ಬರೀ ಫ್ರಂಟ್ ಅಲ್ಲಿ ಡಿಸ್ಟೆನ್ಸ್ ನೋಡ್ಕೊಂಡೆ ಮೂವ್ ಮಾಡಿದ್ರಿ? ಹೌದು ಸರ್, ಫ್ರಂಟ್ ಅಲ್ಲಿ ಡಿಸ್ಟೆನ್ಸ್ ನೋಡ್ಕೊಂಡು ಸ್ವಲ್ಪ ಏನಿಲ್ಲ ಸರ್, ಒಳಗಡೆ ಎಂಟ್ರಿ ಆಗೋ ಟೈಮಲ್ಲಿ ಒಂದ್ ಸ್ವಲ್ಪ ಕರು ಇರುತ್ತಲ್ವಾ, ಅಲ್ಲ ಸ್ವಲ್ಪ ಆಗ್ಬೇಕು, ಮತ್ತೆ ಸ್ಟ್ರೈಟ್ ಲೈನ್ ಬರುತ್ತೆ, ಅಲ್ಲೊಂದ್ ಸ್ವಲ್ಪ ರೈಸ್ ಮಾಡ್ಬೇಕು. ಸೆಕೆಂಡ್ ಗೇರ್ ಅಲ್ಲಿ ಏನಿಲ್ಲ ಸರ್, ಆರಾಮಾಗಿ ಹೋಗುತ್ತೆ. ಅಲ್ಲಿ ಏನಿಲ್ಲ, ಪೋಲ್ ಹತ್ರ 2ನೇ ಪೋಲ್ ಹತ್ರಕ್ಕೆ ಹೋಗಿ ಎಷ್ಟು ಲೀಟರ್ ಬಿಟ್ರೆ ಸಾಕು, ಆಟೋಮೆಟಿಕ್ ಗಾಡಿ ಕಂಟ್ರೋಲ್ ಆಗುತ್ತೆ. ಏನ್ ಬ್ರೇಕ್ ಮಾಡೋ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಏನಾದ್ರು ಇವಾಗ ಓಕೆ ಈ 8 ಟ್ರ್ಯಾಕ್ ಅಲ್ಲಿ ಇಷ್ಟು ಟ್ರಿಕ್ಸ್ ಹೇಳಿದ್ರಿ, ಓಕೆ ಅಲ್ವಾ? ಆಮೇಲೆ ಎಕ್ಸಿಟ್ ಆಗ್ಬೇಕಾರೆ ಸರ್ ಆದಷ್ಟು ಅಲ್ಲಿ ಟೈರ್ ಎಲ್ಲ ಇಟ್ಟಿದ್ದಾರೆ. ನಾವು ಟೈರ್ ಮುಚ್ಕೊಂಡು ಹೋದಂಗೆ ಹೋಗ್ಬೇಕು ಸರ್. ಟೈರ್ ಇದೆ ಅಂದ್ಬಿಟ್ಟು ಕಟ್ ಮಾಡಿದ್ರೆ ಸುಮಾರು ಜನದ್ದು ಸರ್ ಹಿಂದ್ಗಡೆ ಪೋಲ್ ಬೀಳ್ತಾ ಇದೆ. ಓಕೆ ಅದೇ ಶಾಂತಿಗ್ರಾಮದಲ್ಲಿ ಲೋಕೇಶ್ ಸರ್ ಅದೇ ಟ್ರಿಕ್ಸ್ ಅಲ್ವಾ ಹೇಳ್ಕೊಟ್ಟಿದ್ದಲ್ಲಿ? ಹೌದೌದು ಸರ್, ಅವರು 8 ಟ್ರ್ಯಾಕ್ ನಮ್ಮ ವಿಡಿಯೋದಲ್ಲಿ ಅವ್ರು ಅದನ್ನೇ ಹೇಳಿದ್ದು. ಅಲ್ಲಿ ಟೈರ್ ಹಾಕಿದ್ದಾರೆ, ಟೈರ್ ಹತ್ರಕ್ ನೇರ ಹೋಗ್ಬಿಡ್ಬೇಕು ನೀವು ಅಂತ ಹೇಳ್ತಾರೆ. ಪಾಪ ಇವ್ರು ಇಲ್ಲೂ ಒಂದ್ 3 ಟೈರ್ ತಂದು ಹಾಕಿದಾರೆ ಸರ್, ಅದಕ್ಕೆ ಕನ್ಫ್ಯೂಷನ್ ಆಗ್ತಾರೆ ಅನ್ಬಿಟ್ಟು ಇಲ್ಲೂ ಟೈರ್ ಹಾಕಿದಾರೆ ಪಾಪ. ಯಾಕೆ ಅವ್ರ ಜಡ್ಜ್ಮೆಂಟ್ ಟೈರ್ ಹತ್ರಕ್ಕೆ ಹೋಗಿ ಹೇಳಿಲಿ ಅನ್ನೋದಕ್ಕೋಸ್ಕರ ಇಲ್ಲೂ ಟೈರ್ ತಂದು ಹಾಕಿದಾರೆ ಲೋಕೇಶ್ ಸರ್. ಟೈರ್ ನೇರಕ್ಕೆ ಹೋಗ್ಬಿಡ್ಬೇಕು ನಾವು ಎಕ್ಸಿಟ್ ಆಗ್ಬೇಕಾರೆ. ಹೌದೌದು, ನಾವು ಟೈರ್ ಇದೆ ಅಂದ್ಬಿಟ್ಟು ನಾವು ಅದನ್ನ ಒಳಸಕ್ಕಂತ ಹೇಳ್ಬಿಟ್ಟು ಲೆಫ್ಟಿಗೆ ಹೇಳಿದ್ರೆ ಒಂದ್ ಪೋಲ್ ಸುಮಾರು ಜನಕ್ಕೆ ಬಿದ್ದೋರ್ದು. ಎಂಟ್ರಲ್ಲ ಅದೇ ಸರ್, ಸುಮಾರು ಜನಕ್ಕೆ ಹೊಡ್ತಾರೆ. ಎಕ್ಸಿಟ್ ಅಲ್ಲೇ ಬಿದ್ದಿರೋದಾ? ಎಕ್ಸಿಟ್ ಅಲ್ಲ, ಹಿಂದ್ಗಡೆ ತಿಕ್ಕ ಹೊಡಿತಾ ಇದೆ. ಓಕೆ ಓಕೆ ಆ ಟೈರ್ ನೇರಕ್ಕೆ ಹೋಗ್ಬಿಡ್ಬೇಕು, ಟೈರ್ ಟಚ್ ಆಗುತ್ತೆ ಅನ್ನಂಗ ಅವಾಗ ಎಳ್ಕೊಂಡ್ಬಿಡ್ಬೇಕು. ಹೌದು ಸರ್, ಹೌದೌದು. ಓಕೆ ಹೌದು ಸರ್. ಇಲ್ಲ ಮತ್ತೆ ಮೇನ್ ಸರ್ ನಮ್ಗೆ ಕೂಲ್ ಆಗಿ ಹೊಡಿಬೇಕು ಸರ್, ಮೇನ್ ಕೂಲ್ ಆಗಿ. ಅಲ್ಲಿ ಏನಾದ್ರು ಅಧಿಕಾರಿಗಳು ಏನಾದ್ರು ಅರ್ಜೆಂಟ್ ಗಾಬರಿ ಮಾಡೋದು ಏನಾದ್ರು ಮಾಡ್ತಾರ ಒಳಗಡೆಗೆ? ಇಲ್ಲ ಪಾಪ, ಅಲ್ಲಿ ಯಾರು ಸರ್ ನಮ್ಗೆ ಆರಾಮಾಗಿ ನೀವ್ ಅಲ್ಲಿ ಏನು ಸುಮ್ನೆ ಹೊರಗಡೆ ಹೇಳ್ತಾರೆ. ಯಾಕೆ ಹುಡುಗರು ಕೆಲವರು ಏನಪ್ಪಾ ಗಾಬರಿ ಬಿಡ್ಕಲ್ಲಿ ಆಗ್ಲಿ ಅಂತ ಈ ತರ ಎಲ್ಲ ಗಾಬರಿ ಮಾಡ್ತಾರೆ, ಕೆಲವ್ರು ಇರ್ತಾರೆ. ಅಲ್ಲಿ ಸರ್ ಆಫೀಸರ್ಗಳು ಯಾವ್ದೇ ತರ ನಿಮ್ಗೆ ಏನು ಟಾರ್ಚರ್ ಕೊಡಲ್ಲ. ಓಕೆ 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 ನೋಡ್ರಿ, ಈಗ ಅಭ್ಯರ್ಥಿಗಳಿಗೆ ಹೊಡಿಯಕ್ ಆಗದೆ ಇರೋರು ಆತರ ಹೇಳ್ತಿದಾರೆ ಅಂತೀರಿ? ಯಾಕಂದ್ರೆ ಕೆಲವೊಬ್ರು ಹೇಳಿದ್ರು ನಮ್ಗೆ, ಇಲ್ಲ ಸರ್ ನನಗೆ ಹಂಗ್ ಮಾಡಿದ್ರು ಹಿಂಗ್ ಅಂದ್ರು ಅಂತ.
ಇಲ್ಲ 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 ಸರ್, ಯಾವುದೇ ಕಾರಣದಲ್ಲೂ ಯಾರಿಗೂ ಏನೂ ಟಾರ್ಚರ್ ಕೊಡಲ್ಲ. ಹಂಗಾರೆ ಇವ್ರಿಗೆ ಹೊಡಿಯಕ್ ಬಂದಿರಲ್ಲ ಅಷ್ಟೇ. ಅಷ್ಟೇ ಇವ್ರು ಹೇಳೋದು. ಆಮೇಲೆ ಬಂದ್ಬಿಟ್ಟು ಅಲ್ಲಿಗೆ ಹೋಗ್ಬೇಕು, ಫಸ್ಟ್ ಎಲ್ಲಿಗೆ ಹೋಗ್ಬೇಕು, ಆಮೇಲೆ ಎಸ್ಸಿಗೆ ಹೋಗ್ಬೇಕು, ಆಮೇಲೆ ಒಪ್ಪಿಗೆ ಹೋಗ್ಬೇಕು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅವ್ರೇನ್ ಕರ್ಕೊಂಡೋಗಿ ಅಲ್ಲಿ ಬಿಡು ಇಲ್ಲಿ ತಗೊಂಡೋಗಿ ಬಿಡಕ್ ಹೋಗಲ್ಲ ಅವ್ರು. ನೀವೇ ಹೋಗ್ಬೇಕು. ನಾವೇ ಹೋಗೋದು, ಪೇಪರ್ ಕೊಡ್ತಾರೆ ಹೋಗೋದು. ನಿಮ್ಗೆ ಯಾವ್ದು ಬೇಕು ನೀವೇ ಅಲ್ಲಿಗೆ ಹೋಗಿ ನಿಮ್ಮ ಕಾರ್ಡ್ ಕೊಡ್ಬೇಕಷ್ಟೇ. ಅಷ್ಟೇ, ಕಾರ್ಡ್ ಕೊಟ್ಟು ಹೊಡಿಬಹುದು ನೀವು. ಆ ಟ್ರಾಕ್ ಎಸ್ ಹೊಡಿತಿರೋ, ಈ ಕಡೆ ಎಸ್ ಹೊಡಿತಿರೋ, ಫಸ್ಟ್ ಆವೆಲ್ ಹೊಡಿತಿರೋ, ಇವೆಲ್ ಹೊಡಿತಿರೋ, ಯಾವ್ದಾರ ಹೊಡಿಬಹುದು. ಅವ್ರೇನ್ ಒತ್ತಾಯ ಮಾಡಲ್ಲ ನಿಮ್ಗೆ? ಒತ್ತಾಯ ಮಾಡಲ್ಲ ಸರ್. ಅವ್ರೇನ್ ಆತರ ಇದನ್ನೇ ಹೊಡಿಬಾ ನೀನ್ ಅಲ್ಲಿ ಹೊಡಿಬಾ ಅಂತ ಏನು ಒತ್ತಾಯ ಮಾಡಲ್ಲ. ಓಕೆ ಓಕೆ. ಫ್ರೆಂಡ್ಶಿಪ್ ತರ ನೋಡ್ಕೊಂಡು ನಮ್ಗೆ ನೀಟಾಗಿ ಆರಾಮಾಗಿ ಹೊಡೀರಪ್ಪ, ಸಿಗಲ್ಲ ಕಣ್ರೆ, ಆರಾಮಾಗಿ ಹೊಡೀರಿ ಎಲ್ಲ ಹೇಳ್ತಾರೆ ಸರ್. ಯಾರು ಅಲ್ಲಿ ಒಬ್ರು ಆದ್ರೂ ನಮ್ಗೆ ಆತರ ಎಲ್ಲ ಹುಡುಗರಿಗೆ ತೊಂದ್ರೆ ಕೊಡೋದು ಏನಿಲ್ಲ ಸರ್. ಎಲ್ಲಾ ಕಡೆ ಕುಡಿಯಕ್ ನೀರ್ ಇರುತ್ತೆ, ನೀರ್ ಕುಡೀರಿ ಫಸ್ಟ್ ಆರಾಮಾಗಿ. ಊಟ ತಿಂಡಿ ಎಲ್ಲ ವ್ಯವಸ್ಥೆ ಒಳಗಡೆನೆ ಇರುತ್ತಾ ಸರ್? ಹೌದು, ಒಂದೊಂದ್ ಟ್ರ್ಯಾಕಿಗೂ ಒಂದೊಂದ್ ನೀರಿಂದು ಇದ್ ಮಾಡಿದಾರೆ ಸರ್. ಒಂದೊಂದ್ ಊಟ ಮಧ್ಯಾಹ್ನ ಊಟಕ್ಕೆ ಏನಾದ್ರು ಅಥವಾ ಬೆಳಿಗ್ಗೆ ತಿಂಡಿ ಆತರ ಏನೋ ವ್ಯವಸ್ಥೆ ಇದೆಯಾ? ಅಂದ್ರೆ ದುಡ್ಡು ಕೊಟ್ಟೆ ನಾವು ಊಟ ಮಾಡ್ಬೇಕು. ಅಲ್ಲ, ದುಡ್ಡು ಕೊಟ್ಟೆ ಮಾಡೋ ಒಟ್ಟ ವಾರ್ಡೇನೆ ಇದೆಯಾ ವ್ಯವಸ್ಥೆ? ತಿಂಡಿ ಊಟ ಎಲ್ಲ ಇದೆ, ತೊಂದ್ರೆ ಇಲ್ಲ. ಎಲ್ಲ ಇದೆ, ಟೀನು ಎಲ್ಲ ಇರುತ್ತೆ, ತೊಂದ್ರೆ ಇಲ್ಲ. ಊಟದ್ದೆಲ್ಲ ಏನ್ ತೊಂದ್ರೆ ಇಲ್ಲ. ಅದಕ್ಕೆ ನಾವೀಗ ಅಲ್ಲಿ ದುಡ್ಡೇನ ಇಟ್ಕೊಂಡು ಹೋದ್ರೆ ತೊಂದ್ರೆ ಇಲ್ಲ. ಫೋನ್ ಎಲ್ಲ ಒಳಗಡೆ ಅಲೌಡ್ ಇಲ್ಲ ಸರ್. ಮೇಯ್ನು ಅದೇ ಹೊರಗಡೆನೆ ಇಟ್ಟು ಹೋಗ್ಬೇಕು. ನೀವು ಊಟ ತಿಂಡಿಗೆ ದುಡ್ಡು ಜೇಬಲ್ಲಿ ಇಟ್ಕೊಂಡು ಹೋಗ್ಬೋದು. ಹೌದೌದು ಸರ್. ಅದ ತರ ಇದೆ ಸರ್. ಓಕೆ ಹರೀಶ್ ಅವರೇ, ಇವಾಗ ಇನ್ನು ಮುಂದೆ ಬರುವಂತ ಅಭ್ಯರ್ಥಿಗಳಿಗೆ ನಿಮ್ ಕಡೆಯಿಂದ ಒಂದು ಚಿಕ್ಕದಾಗಿ ಕಿವಿ ಮಾತು ಏನ್ ಹೇಳ್ತೀರಾ ಸರ್? ಕಿವಿ ಮಾತು ಏನಿಲ್ಲ ಸರ್, ಅಷ್ಟೇ. ಫಸ್ಟ್ ನನಗೆ ಗೊತ್ತಿರಂಗೆ ನಾವು ಸರ್ ನಮ್ ಫ್ಯಾಮಿಲಿ ನೆನ್ಪ್ ಮಾಡ್ಕೋಬೇಕು. ಮೇನ್ ಫ್ಯಾಮಿಲಿ, ನಮ್ಮ ಮನೆ ದೇವರು, ತಂದೆ ತಾಯಿ ದೇವ್ರನ್ನು ನೆನ್ಕೋಬೇಕು. ನಮ್ ತಂದೆ ತಾಯಿ, ನಮ್ಮ ಫ್ಯಾಮಿಲಿನ ನೆನ್ಕೋಬೇಕು ಸರ್. ಯಾಕಂದ್ರೆ ಅವರು ನಮ್ಮ ರಿಸಲ್ಟ್ಗೋಸ್ಕರ ಅವ್ರು ನಮ್ಗಿನ ಜಾಸ್ತಿ ಕಾಯ್ತಾ ಇರ್ತಾರೆ. ಹೌದು ಸರ್, ಅದನ್ನ ನಮ್ಗೆ ಎನರ್ಜಿ ಕೊಡುತ್ತೆ ಸರ್. ಫಸ್ಟ್ ಎನರ್ಜಿ ಕೊಡೋದು ಅದೇ ಸರ್. ನಾವು ಅದನ್ನ ಮಾಡ್ಕೊಂಡ್ರೆ ನಮ್ ಬಾಡಿಗೆ ಎನರ್ಜಿ ಬರುತ್ತೆ ಸರ್ ಅದ್ರಲ್ಲಿ. ಹೌದು. ಆಮೇಲೆ ಕಮ್ಮಿ ಮಾರ್ಕ್ಸ್ ಏನಾದ್ರು ತೆಗೆದ್ರೆ ಯಾರು ಕೂಡ ಟೆನ್ಷನ್ ತಗೋಬಾರ್ದು. ಹೌದು ಸರ್. ಯಾಕಂದ್ರೆ ಇವತ್ತು ಯಾರೋ ಒಬ್ರು ಕಮ್ಮಿ ಮಾರ್ಕ್ಸ್ ತೆಗ್ದಿದೀನಿ ಅಂತ ನಾನು ಸೂಸೈಡೇ ಮಾಡ್ಕೋಬೇಕು ಅನಿಸ್ತಾ ಇದೆ ಅಂತಂದ್ರು. ಬಟ್ ಅವ್ರ ಹಿಂದೆಗಡೆ ಅವ್ರ ಫ್ಯಾಮಿಲಿ ಕಾಯ್ತಾ ಇರುತ್ತಲ್ಲ, ಅವ್ರಿಗೋಸ್ಕರ ಅದನ್ನು ಯೋಚನೆ ಮಾಡ್ಬೇಕು. ಇದೇ ಜೀವನ ಅಲ್ಲ. ಈಗ ನಮ್ಗೆ ಇವಾಗ 35 ವರ್ಷ ನಮ್ಗೇನು KSRTC ಸಾಕಿಲ್ಲ. ನಾವು ಹೊರಗಡೆ ತಾನೇ ಎಲ್ಲ ಕೆಲಸ ಮಾಡಿ ಬದುಕ್ ಬಂದಿರೋದು. ನಮಗೆ ಇದು ಇಲ್ಲ ಅಂದ್ರೆ ಜೀವನ ಇಲ್ಲ ಅಂತಲ್ಲ. ಯಾಕೆ ಇಷ್ಟು ವರ್ಷ ಬದುಕಿಲ್ವಾ ನಾವು ಹೊರಗಡೆಗೆ? ಈಗ ಸುಮಾರು ಜನ ಹಂಗಾಗಿದೆ. ನಾನು ನಂಬರ್ ಕಮ್ಮಿ ತೆಗದೆ, ನನಗೆ ಮರ್ಯಾದೆ ಹೋಗ್ಬಿಡ್ತು, ನನ್ನ ನೆಂಟ್ರಲ್ಲಿ ಹಂಗಾಯ್ತು ಹಿಂಗಾಯ್ತು ಅಂತ ಇವತ್ತೆಲ್ಲ ನಮ್ಮ ಕೆಲವೊಂದು ಕಡೆ ಮಾತು ಬಂತು ನಮ್ಮ ಸ್ನೇಹಿತರಲ್ಲಿ. ಸೊ ಅದನ್ನೇ ಬೈದಿದ್ ನಾವು. ಒಬ್ರು ಅರ್ಜಿ ಹಾಕಿದಾರಲ್ವಾ ಸರ್? ಹೌದು. ಎಲ್ಲಾರ್ಗು ಕೆಲಸ ಕೊಡಕ್ ಆಗಲ್ಲ ಇಲಾಖೆ. 2000 ಜನ ಪೋಸ್ಟ್ ತಗತಾ ಇರೋದು ಅಂತ ಗೊತ್ತಲ್ವಾ ಸರ್? ಹೌದು. ಎಲ್ಲಾರು ಮನೆಯಲ್ಲೂ ಫ್ಯಾಮಿಲಿ ಇರುತ್ತೆ, ಎಲ್ಲಾರ ಮನೆಯಲ್ಲೂ ಎಲ್ಲಾರ್ಗು ತಗೋಬೇಕು KSRTC ಇದನ್ನ ಅಂತ ಎಲ್ಲಾರ್ಗು ಇರುತ್ತಲ್ಲ ಸರ್? ಹೌದೌದು. ಎಲ್ಲಾರ್ಗು ಸಿಗಲ್ಲ ಅನ್ನೋದು ನಮಗೆ ಗೊತ್ತಿರುತ್ತಲ್ವಾ ಸರ್? ಗೊತ್ತಿದೆ. ಹೌದು. ಯಾಕಂದ್ರೆ ಈ 14,000 ಜನ ಇದಾರೆ ಅಂದ್ರ ಮೇಲೆ 12,000 ಜನಕ್ಕೆ ನಿರಾಸೆ ಆಗ್ಲೇಬೇಕು ಸರ್. ಅದಕ್ಕೆ ಅವ್ರ ಹಂಗೆ ಇದ್ ಮಾಡ್ತಾರೆ, ಸೂಸೈಡ್ ಮಾಡ್ಕೋಬೇಕು ಅಂತ ಅವ್ರ ಹಿಂಗಂತ ಹೇಳ್ತಾವ್ರೆ ಅಂತಿರಲ್ಲ ಸರ್. ಅವ್ರು ಇದಕ್ಕೆ ಸರ್ ಟ್ರ್ಯಾಕ್ ನ ತಗಂತ ಇಲ್ಲ, ಇವ್ರು ಟ್ರ್ಯಾಕ್ ನ ಹೊಡೆಯಕ್ ಆಗ್ತಿಲ್ಲ. ಇದಕ್ಕೆ ಕಾರಣ ಗಾಬರಿ ಭಯ ಸರ್. ಇದ್ರ ಮೇಲೆ ನಾನ್ ಡಿಪೆಂಡ್. ನಾನು ಇಲ್ಲಿ ಇದಿಲ್ಲ ಅಂದ್ರೆ ನಾನು ಏನಾಯ್ತೀನಿ ಅನ್ನೋ ಅದೇ ಗಾಬರಿ ಸರ್. ಅದನ್ನ ಬಿಟ್ಟು ಸರ್ ಟ್ರ್ಯಾಕ್ ಹೊಡಿಲಿ ಇವ್ರು. ಯಾಕೆ ನೋಡಿ ಸರ್, ಅವ್ರು ಕರೆಕ್ಟ್ ಟ್ರ್ಯಾಕ್ ಕಲ್ತಿದ್ರೆ ಆ ಭಯನ ಬಿಟ್ಬಿಟ್ಟು ಟ್ರ್ಯಾಕ್ ಹೊಡಿಬೇಕು ಸರ್ ಫಸ್ಟ್. ಬಟ್ ನಿಮ್ಗೇನು ಟ್ರ್ಯಾಕಿಂಗ್ ಹೋಗ್ಬೇಕಾದ್ರೆ ನನಗಿದು ಇಲ್ಲ ಅಂದ್ರೆ ಆಗಲ್ಲ, ನಾನು ಹೊಡಿಲೇಬೇಕು, ನನ್ ಕೆಲಸ ತಗೋಬೇಕು ಅನ್ನೋದು ಏನ್ ಮನ್ಸಲ್ಲಿ ಇತ್ತಾ? ಇಲ್ಲ ಸರ್. ಇಷ್ಟು ವರ್ಷ ನಾನು 38 ವರ್ಷ ಆಗಿದೆ ಸರ್. ನಾವ್ ಇಷ್ಟು ವರ್ಷ ನಮ್ ಹೆಂಡತಿ ಮಕ್ಳು ಎಲ್ಲಾನು ಸಾಕೊಂಡು ಎಲ್ಲ ಮೇಂಟೈನ್ ಮಾಡ್ತಿಲ್ವಾ ಸರ್? ಬಟ್ ನಿಮ್ಗೆ ಅನಿವಾರ್ಯ ಏನಿರ್ಲಿಲ್ಲ ನಾನು ಕೆಲಸ ತಗೊಳ್ಳೇಬೇಕು ಅಂತ? ಹೇಳಲ್ಲ, ನಾನು ತಗೊಳ್ಳೇಬೇಕು, KSRTC ಜಾಬ್ ತಗೊಳ್ಳೇಬೇಕು, ನಾನು ಏನೋ ಒಂದ್ ಸರ್ಕಾರಿ ಉದ್ಯೋಗ ಮಾಡ್ಬೇಕು ಅನ್ನೋದು ಬಹಳ ಇತ್ತು ಸರ್. ಬಟ್ ಅದು ಓವರ್ ಆಗಿ ಟೆನ್ಷನ್ ತಗೊಂಡಿಲ್ಲ ನೀವು, ಇದು ಆಗಿಲ್ಲ ಅಂದ್ರೆ ನಡೆಯಲ್ಲ ಜೀವನ ಅಂತ ಆತರ ಟೆನ್ಷನ್ ತಗೊಂಡಿಲ್ಲ ಸರ್. ಆತರ ನೀವೆಲ್ಲ ಯಾರು ತಗೋಬಾರ್ದು ಸರ್, ನಾವು ಹೇಳೋದು ಅದನ್ನೇ. ಅದು ತಗಂದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ತಗಂದ್ರೆ ನಮ್ಮ ಮನ್ಸಿಗೆ ಹಾಕೊಂಡ್ರೆ ಸರ್ ನಾನು ಟ್ರ್ಯಾಕ್ ಹೊಡೆಯಲ್ಲ ಸರ್. ಹೌದೌದು, ನಿಜ. ತಗಂತ ನಾನು ಹೊಡಿದ್ರೆ ಇದಿಲ್ಲ ಅಂದ್ರೆ ಜೀವನ ಅಂದ್ರೆ ನನ್ ಏನಾದ್ರು ಮಿಸ್ ಆದ್ರೆ ಏನಪ್ಪ ಮಾಡೋದು? ನಾನು ಯಾವ್ದೇ ಕಾರಣದಲ್ಲೂ ಯಾರೇ ಆಗ್ಲಿ ಸರ್, ಯಾವ್ದೇ ಕಾರಣದಲ್ಲೂ ಒಂದು ಟ್ರ್ಯಾಕ್ ಹೊಡೆಯಕ್ ಆಗಲ್ಲ ಸರ್. ಈ ತರ ಎಲ್ಲ ಮಾಡ್ಕೋಬಾರ್ದು, ನಾವು ಅದನ್ನೇ ಹೇಳೋದು ಎಲ್ಲರಿಗೂ. ಹೌದು, ಕೂಲಾಗಿ ಹೊಡಿಬೇಕು, ಬರುತ್ತೆ ಸರ್, ಕೂಲಾಗಿ ಹೊಡಿಬೇಕು. ನಾವು ಇದು ತಗೊಳ್ಳೇಬೇಕು, ನಾನು ತಗೊಳ್ದವ್ರು ಆಗಲ್ಲ ಅನ್ನೋ ತರ ಏನಾದ್ರು ಮಾಡ್ಕೊಂಡ್ ಅವ್ನು ಯಾವ್ದೇ ಕಾರಣ ಟ್ರ್ಯಾಕ್ ಒಳಗೆ ಹೋದ ತಕ್ಷಣ ನನಗೆ ಗಾಬರಿ ಆಗುತ್ತೆ. ಓಕೆ, ಹೌದು ಸರ್. ಅದರಿಂದ ಏನ್ ಮಾಡ್ಬೇಕು, ಆರಾಮಾಗಿ ಕೂಲಾಗಿ ನೀರಿರುತ್ತೆ ಕುಡಿಬೇಕು.
ನಾವು ಅಲ್ಲಿ ಇಲ್ಲಿ ಅವ್ರ ಹತ್ರ ಮಾತಾಡೋದನ್ನ ಕಮ್ಮಿ ಮಾಡ್ಬೇಕು. ನಮ್ಗೆ ಟ್ರ್ಯಾಕ್ ಕಡೆ ಗಮನ ಕೊಡ್ಬೇಕು. ಟ್ರ್ಯಾಕ್ ಕಡೆ ಗಮನ ಕೊಡ್ಬೇಕು. ಅವ್ನು ಯಾರೋ ಹೊಡಿತಾ ಇರ್ತಾನೆ, ನಿಂತ್ಕೊಂಡ್ ನೋಡ್ಬೋದು ಸರ್. ಒಂದ್ 5 ಜನ ಬಿಡ್ತಾ ಇರ್ತಾರೆ, ನಾವು ಅಲ್ಲಿ ಕುತ್ಕೊಂಡ್ ನೋಡ್ತಾ ಇರ್ಬೋದು. ಏನ್ ತಪ್ಪು ಮಾಡ್ತಾ ಇದ್ದಾನೆ, ನಾವು ಅಲ್ಲಿ ಇಲ್ಲಿ ಏನ್ ಮಾಡ್ಬೇಕಿತ್ತು ಅಂತ ಈ ತರ ಗಮನ ಕೊಡ್ಬೇಕು. ಹೋಗ್ತಾರೆ, ಅಯ್ಯೋ ನಾನು ಇನ್ನೂ ಹೊಡೆದಿಲ್ಲ, ಹೊಡಿತೀನಿ ಅಂತ ಬರ್ತಾರೆ. ಒಬ್ಬೊಬ್ರು ಗಾಬರಿ ಮಾಡಕ್ ಹೋಯ್ತಾರೆ. ಯಾರೋ ಒಬ್ಬ ಅಂದ್ರೆ ಅದ್ರಲ್ಲಿ ಸ್ವಲ್ಪ ಸಿಟ್ಕೋತಾರೆ. ಅವಾಗ ಸ್ವಲ್ಪ ಮೈಂಡ್ ಅಪ್ಸೆಟ್ ಆದಂಗ ಆಗುತ್ತೆ. ನಮ್ ಟ್ರ್ಯಾಕ್ ಹೊಡೆಯೋಕೆ ಬಿಟ್ಟು ಹೋಗುತ್ತೆ. ಕೂಲ್ ಆಗಿರ್ಬೇಕು. ನಾವ್ ಯಾರೇ ಏನೇ ಅಂದ್ರೂ ತಲೆ ಕೆಡ್ಸ್ಕೊಬಾರ್ದು, ಮನ್ಸಿಗೆ ಬೇಜಾರ್ ಮಾಡ್ಕೋಬಾರ್ದು. ಹೌದೌದು, ಅವ್ರು ಬಿಟ್ಬಿಡ್ಬೇಕು. ಆಯ್ತಾ ಹೊಡೆಯೋಗಪ್ಪ ಅಂತ ಬಿಟ್ಬಿಡ್ಬೇಕು. ಅಲ್ಲಿ ಏನೇನೋ ಕ್ವಶನ್ ಮಾಡೋದು ನಮ್ಗೆ ಇಲ್ಲದ್ದೆಲ್ಲ ಬೇಡ. ನಮ್ ಟ್ರ್ಯಾಕ್ ಅದೇನ ಕೂಲ್ ಆಗಿ ತಗೋಬೇಕು ಸರ್. ನಮ್ ಟ್ರ್ಯಾಕ್ ಹೊಡಿಬೇಕು ಅಷ್ಟೇ. ಅಲ್ಲಿ ಹೋಗಿರೋದೇನು ಟ್ರ್ಯಾಕ್ ಹೊಡಿಯಕ್ ಬಂದಿದೀವಿ ಅಷ್ಟೇ, ನಮ್ದು ಬೇರೆ ಯಾರ್ದು ಸಂಬಂಧ ಬೇಡ. ಯಾರು ಏನೇ ಅಂದ್ರೂ ತಲೆ ಕೆಡ್ಸ್ಕೊಬಾರ್ದು, ಅಷ್ಟೇ ಇರ್ಬೇಕು. ನಮ್ದೇನಿದೆ ನಮ್ದೇನಿದೆ ಅಷ್ಟ್ ಮಾತ್ರ. ನಾವು ಟ್ರ್ಯಾಕ್ ಹೊಡಿಯಕ್ ಬಂದಿದೀನಿ, ಟ್ರ್ಯಾಕ್ ಹೊಡೆದ್ಬೇಕು ಹೋಗ್ಬೇಕು ಅಷ್ಟೇ. ಬೇರೆ ಯಾವ್ದು ತಲೆಗೆ ಹಾಕೋಬಾರ್ದು ಅಲ್ಲಿ ಯಾರೇ ಏನೇ ಅಂದ್ರು. ಈಗ ನಾವ್ ಈಸಿ ಆಗಿರೋದು ಫಸ್ಟ್ ಹೊಡೆದ್ಬಿಟ್ರೆ ಸರ್, ನಮ್ಗೆ ಅದ್ರದ್ದು ತಲೆನೋವು ಕಮ್ಮಿ ಆಗುತ್ತೆ. ಹೌದು, ಟಫ್ ಇರೋದ್ ಬೇಕಾದ್ರೆ ಲಾಸ್ಟಿಗೆ ಇಟ್ಕೊಳ್ಳೋಣ. ಹೌದು, ಯಾಕಂದ್ರೆ ಎಕ್ಸಾಮ್ ಅಲ್ಲೂ ಹಂಗೆ ಇರುತ್ತೆ. ನಾವು ಎಕ್ಸಾಮ್ ಇವಾಗ ಎಕ್ಸಾಮ್ ಬರೆಯಕ್ ಹೋದಾಗ್ಲೂ ಹಂಗೆ ಇರುತ್ತೆ. ನಮ್ಗೆ ಈಸಿ ಇರೋ ಕ್ವಶನ್ ನ ಬೇಗ ಬರ್ದು ಮುಗಿಸಿದ್ರೆ ಸೊ ನಮ್ಗೆ ಟೆನ್ಷನ್ ಕಮ್ಮಿ ಆಗುತ್ತೆ. ಹಾರ್ಡ್ ಇರೋದ್ ಬೇಕಾದ್ರೆ ಲಾಸ್ಟಿಗೆ ನೋಡೋಣ, ಯೋಚನೆ ಮಾಡಿ ಬರ್ದ್ರೆ ಆಯ್ತು ಅನ್ನೋ ತರ ಇರುತ್ತೆ. ಇಲ್ಲೂ ಹಂಗೆ. ಈಗ ನಾವು ಯಾಕೆಂದ್ರೆ ಸರ್ ಎಂಟ್ರಿ ಕೊಟ್ಟಾಗ ನಮ್ಗೆ ಎಲ್ಲಾ ಟ್ರ್ಯಾಕ್ ಪ್ರೆಸರ್ ಇರುತ್ತೆ. ಹೌದಾ, ನಮ್ದು ಒಂದ್ ಟ್ರ್ಯಾಕ್ ಹೊಡಿತು ಅಂದ್ರೆ ಅಲ್ಲಿ ಪ್ರೆಸರ್ ಕಮ್ಮಿ ಆಯ್ತು. ಹೌದು. ಈಸಿ ಆಗಿದ್ದ ಹೊಡ್ಕೊಂಡ್ ಬಂದಾಗ ನಮಗೆ ಈಸಿ ಆಗುತ್ತೆ. ಮೈಂಡ್ ಒಂದ್ ಸ್ವಲ್ಪ ಫ್ರೀ ಆಯ್ತಾ ಬರುತ್ತೆ. ಓಕೆ, ನಮಗೆ ಟೈಟ್ ಇರೋದನ್ನ ನಾವು ಆರಾಮಾಗಿ ಒಂದ್ ಸ್ವಲ್ಪ ಈಸಿಯಾಗಿ ಹೊಡ್ಕೋಬಹುದು. ಓಕೆ ಟ್ರ್ಯಾಕ್ ಹೊಡ್ದಂಗ್ ನಮ್ಗೆ ಫ್ರೀ ಆಗುತ್ತೆ ಸರ್. ಮೈಂಡ್ ಫ್ರೀ ಮಾಡ್ಕೋಬೇಕು ಆದಷ್ಟು. ಟ್ರ್ಯಾಕ್ ಒಂದ್ ಹೊಡಿಬೇಕು, ಒಂದ್ ಸ್ವಲ್ಪ ನೀರ್ ಕುಡಿಬೇಕು, ಈ ತರ ಸ್ವಲ್ಪ ಕೂಲಾಗಿ ಹೊಡಿಬೇಕು ಸರ್. ಒಂದೊಂದು ಅರ್ಜೆಂಟ್ ಮಾಡಿ ಒಂದೊಂದಕ್ಕೆ ನೆಗೆಯಕ್ ಹೋಗ್ಬಾರ್ದು ಅಲ್ಲಿ. ಅಷ್ಟೇ ಸರ್, ಇನ್ನೇನಿಲ್ಲ. ಕೂಲಾಗಿ ಹೊಡಿಬೇಕು ಅಷ್ಟೇ. ಮೇನ್ ಸಮಾಧಾನ ಇರ್ಬೇಕು ಸರ್. ಟ್ರ್ಯಾಕ್ ಅಂದ್ರೆ ಸಮಾಧಾನ, ತಾಳ್ಮೆಯಿಂದ ಹೊಡಿಬೇಕು ಸರ್. ಟೈಮು ಸಿಗುತ್ತೆ ಟೈಮ್ ಬೇಜಾನ್ ಸಿಗುತ್ತೆ ನಮ್ಗೆ. ತಾಳ್ಮೆ. ನೀವ್ ಬೇಕಾದ್ರೆ ನನ್ ಮಾರ್ಕ್ಸ್ ಕಾರ್ಡ್ ಚೆಕ್ ಮಾಡಿ ನೋಡಿ. ಕಳ್ಸಿ ಸರ್, ನಿಮ್ದು ಮಾರ್ಕ್ಸ್ ಕಾರ್ಡ್ ಕಳ್ಸಿ. ನೀವು ಕೊಟ್ಟಿರುವಂತ 39 ಸೆಕೆಂಡ್ ಸರ್ ಎಲ್ಲಿ ಹೋಗಿರೋದು ನಾನು. ಓಕೆ, 39 ಸೆಕೆಂಡ್ ಕೂಲಾಗಿ ಹೋಗ್ಬೇಕು ಸರ್. ನಮ್ ಟ್ರ್ಯಾಕ್ ಕಡೆ ಗಮನ ಇರ್ಬೇಕು ಸರ್. ಬೇರೆ ಗಮನ ಬಿಟ್ಬಿಡ್ಬೇಕು ಸರ್. ಹೊಡಿಬೋದು, ಆರಾಮಾಗಿ ಹೊಡಿಬೋದು ಸರ್. ಕೂಲಾಗಿ ಹೊಡಿಬೇಕು ಅಷ್ಟೇ ಸರ್. ಸರಿ ಸರ್, ಓಕೆ. ನಿಮ್ ಮಾಹಿತಿ ತುಂಬಾ ಹುಡುಗರಿಗೆ ಅನುಕೂಲ ಆಗುತ್ತೆ, ವಿಡಿಯೋ ನೋಡೋರ್ಗೆಲ್ಲ. ಯಾಕಂದ್ರೆ ಕೆಲವರು ತುಂಬಾ ಗಾಬರಿ ಮಾಡ್ಕೊಂಡೆ ಹೋಗ್ತಾವ್ರಿ. ನೀವ್ ಏನಾರು ತಿಳ್ಕೊಳ್ಳಿ. ಗಾಬರಿ ಮಾಡ್ಕೊಂಡೆ ಫೇಲ್ ಆಗ್ತಿರೋರು. ಆಮೇಲೆ ಬೇರೆ ಟ್ರ್ಯಾಕ್ ಅಲ್ಲಿ 8ದು ಭಾರಿ ಟಫ್ ಅನ್ನಂಗ್ ಆಗ್ಬಿಡುತ್ತೆ ಸರ್. ಗಾಡಿ ಸ್ವಲ್ಪ ಹೈಟ್ ಆಗಿ ಒಂಥರ ಗಾಡಿ ಇದಿದೆ. ಏನಾಗುತ್ತೆ ಅಂದ್ರೆ ಜನಗಳೆಲ್ಲ ನೋಡ್ಕೊಂಡು ಗಾಬರಿ ಬೀಳ್ತಾ ಇದಾರೆ ಅಷ್ಟೇ. ಒಟ್ನಲ್ಲಿ ಮಿರರ್ ಕನ್ಫ್ಯೂಸ್ ಮಾಡ್ತಿದೆ. ಮಿರರ್ ಒಂದು ನೀವು ನೋಡಕ್ ಹೋಗ್ಬೇಡಿ. ಯಾರು ಆದಷ್ಟು 8ರಲ್ಲಿ ನೋಡದೆ ಇದ್ರೆ ಒಳ್ಳೇದು ನನ್ ಪ್ರಕಾರ. ನನ್ ಪ್ರಕಾರ ನೋಡಿದ್ರೆ ಕನ್ಫ್ಯೂಷನ್ ಆಗುತ್ತೆ. ಓಕೆ, ಇಲ್ಲ ಅಂದ್ರೆ ನೋಡೋರಿದ್ರೆ ಯಾವ್ದಾನ ಒಂದು ಮಿರರ್ ನೋಡ್ಬೇಕು. ನನ್ ಒಂದೇ ಮಿರರ್ ನೋಡ್ತೇನೆ ಕೆಪಾಸಿಟಿ ಇದ್ರೆ ಮಾತ್ರ ನೋಡ್ಬೇಕು. ಅದು ಚಿಕ್ಕ ಮಿರರ್ ನೋಡ್ಬೇಕು, ದೊಡ್ಡ ಮಿರರ್ ನೋಡ್ಬಾರ್ದಲ್ಲ. ಅವ್ರದ್ದು ಚಿಕ್ಕ ಮಿರರ್ ಏನೋ ಗಾಡಿ ಯಾವ್ದಾದ್ರು ಚಿಕ್ಕ ಮಿರರ್ ಹೊಡೆದೇ ಅಭ್ಯಾಸ ಇದ್ರೆ ಸರ್, ಚಿಕ್ಕ ಮಿರರ್ ನೋಡಿದ್ರೆ ಒಳ್ಳೇದು. ದೊಡ್ಡ ಮಿರರ್ ನೋಡಿ ಅವ್ನಿಗೆ ಅಭ್ಯಾಸ, ಚಿಕ್ಕ ಮಿರರ್ ನೋಡಿಲ್ಲ ಅಂದ್ರೆ ದೊಡ್ಡ ಮಿರರ್ ನೋಡಿ ಹೊಡೆದ್ರು ಅದ್ರ ದೊಡ್ಡ ಮಿರರ್ ಏನೋ ಒಂದು ಕೆಲಸ ಮಾಡುತ್ತೆ ಅಂದ್ರೆ ಸರ್ ಕಾಣುತ್ತೆ. ಓಕೆ, ಅದ್ರ ಹತ್ರ ಹೋದ್ರೆ ಸ್ವಲ್ಪ ಇನ್ನೂ ಜಾಗ ಇದೆ ಅಂತ ಹತ್ರ ಹೋದ್ರೆ ಅದು ಹೊಡೆದೇ ಬಿಡುತ್ತೆ ಅದು. ಓಕೆ, ಹಂಗಾರೆ ಚಿಕ್ಕ ಮಿರರ್ ನೋಡಿ ಹೊಡೆಯೋದೇ ಬೆಸ್ಟ್. ಚಿಕ್ಕ ಮಿರರ್ ನೋಡೋದು ಬೆಸ್ಟ್ ಸರ್. ಚಿಕ್ಕ ಮಿರರ್ ಒಳ್ಳೆ ಬೆಟರ್ ಅದು. ಓಕೆ, ಚೆನ್ನಾಗಿ ಜಡ್ಜ್ಮೆಂಟ್ ಸಿಗುತ್ತೆ ಸರ್. ಸರಿ ಹರೀಶ್ ಅವರೇ, ನಿಮ್ಗೂ ಒಳ್ಳೇದಾಗ್ಲಿ. ಹೌದು ಸರ್. ನೀವು ಯಾವ ಡಿಪೋ ತಗೋಬೇಕು ಅನ್ಕೊಂಡಿದೀರಾ ಸರ್? ನಮ್ದು ಹಾಸನೇ ಒಳ್ಳೇದು ಅನ್ಕೊಂಡಿದೀವಿ. ಬಟ್ ಹಾಸನ ಏನೋ ಫುಲ್ ಇದೆ ಅಂತ ಇಂತಿದ್ರೆ ಎಕ್ಸೆಸ್ ಆಗಿದ್ದಾರೆ ಅಂತ. ನೋಡಿ ನಿಮ್ಗೆ ಯಾವ್ದೋ ನಿಯರ್ ಬೈ ಆಗುತ್ತೆ. ಯಾವ ತರ ತಗೋತಾರ ಅಂತ ಗೊತ್ತಿಲ್ವಲ್ಲ ಸರ್. ಅಲ್ಲ, ಅದು ಇನ್ನು ಮುಂದೆ ತಿಳಿಸ್ಕೊಡ್ತೀವಿ ಎಲ್ಲ ಆದ್ಮೇಲೆ, ಕಟ್ ಆಫ್ ಲಿಸ್ಟ್ ಬಂದ್ಮೇಲೆ. ನಮಗ್ ಏನಪ್ಪಾ ಅಂದ್ರೆ ನೀವು ನಂಬಲ್ಲ, ನಾವೆಲ್ಲಾ ವಿಡಿಯೋ ನಿಮ್ ಫಾಲೋ ಮಾಡ್ತಾನೆ ಇರುವೆ. ನಾನು ಯಾವಾಗ್ಲೂ ನೋಡ್ತಾನೆ ಇರುವೆ. ನಮ್ಗೆ ಲೈವ್ ನೋಡಕ್ ಆಗ್ದಿದ್ರು ನೋಡಿದೀವಿ ಸರ್. ಆಮೇಲೆ ನಿಮ್ಗೆ ಏನೇನೋ ಸ್ವಲ್ಪ ಬೇಜಾರಾಯ್ತು. ಯಾಕಂದ್ರೆ ತುಂಬಾ ನಾವು ನಮಗ್ ಗೊತ್ತಿರಂಗೆ ನಿಮ್ಮಿಂದ ಹೆಲ್ಪ್ ಆಗಿದೆ. ನೀವು ಬೇಜಾರ್ ಮಾಡ್ಕೊಂಡ್ರೆ ಇಲ್ಲ, ಅದು ಕಾಂಟ್ರವರ್ಸಿ ಆಗಿದ್ದಕ್ಕೆ ಸರ್, ಬೇರೆ ಏನಿಲ್ಲ. ಹುಡುಗರು ಕಾಂಟ್ರವರ್ಸಿ ಮಾಡಿದ್ರಲ್ಲ, ಯಾರೋ ಒಂದ್ ಫೋಟೋ ತಂದು ಹಾಕಿದ್ರು ಅಂತ ಬೇಜಾರಾಗಿದೆ ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಯಥಾಸ್ಥಿತಿ, ಯಾಕಂದ್ರೆ ಹುಡುಗರಿಗೆ ನನ್ನ ಅವಶ್ಯಕತೆ ತುಂಬಾ ಇದೆ ಅಂತ ಗೊತ್ತಾದ್ಮೇಲೆ ನಾನು ಯಥಾಸ್ಥಿತಿಗೆ ಮತ್ತೆ ಬಂದೆ. ನಾನು ತಲೆ ಕೆಡ್ಸ್ಕೊಳ್ಳಿಲ್ಲ ಜಾಸ್ತಿ. ಹೌದೌದು, ಅದೆಲ್ಲ ಆಯ್ತು ಇರ್ತವೆ. ಅದ್ ಆಗ್ತಾ ಇರ್ಬೇಕು. ಅದ್ ಆಗ್ತಿದ್ರೆ ನಾವು ಎಚ್ಚರಿಕೆಯಿಂದ ಇರ್ಬೋದಲ್ವ ಸರ್? ಹೌದೌದು, ನಾವು ಸ್ವಲ್ಪ ಬುದ್ಧಿ ಕಲಿಯೋದು ಯಾವಾಗ ಮತ್ತೆ.
ಅದೇ ಅದೇ ನಾವು ಎಚ್ಚರಿಕೆಯಿಂದ ಇರ್ಬೋದಲ್ಲ ಈಗ. ಈ ತರ ಜನ ಬುದ್ಧಿ ಕಲಿಸಿದಾಗೆ ನಾವು ಸ್ವಲ್ಪ ಅವಾಗ ಬುದ್ಧಿ ಕಲ್ತು ಹುಷಾರಾಗಕ್ಕಾಗೋದು. ಇದನ್ನ ಎದುರಿಸ್ಬಿಟ್ಟು ನೀವು ವಿಡಿಯೋ ಮಾಡ್ತಾ ಇರೋದೇ ಈಗ ಒಂದು ಬೆಟರ್ ಈಗ ಗೊತ್ತಾ. ಹೌದೌದು ಸರ್, ಹೌದು. ಈಗ ಇದನ್ನ ಎದುರಿಸಿ ನೀವು ಮಾಡ್ತಾ ಇದೀರಲ್ವಾ, ಹೌದೌದೌದು. ಇವೆಲ್ಲ ಇನ್ನೂ ಅನುಭವದಲ್ಲಿ ಚೆನ್ನಾಗಿರುತ್ತೆ. ನಿಮ್ಮ ವಿಡಿಯೋ ನೋಡಕ್ ನಮಗೂ ಖುಷಿ ಆಗುತ್ತೆ. ಈ ಸಣ್ಣ ಪುಟ್ಟಕ್ಕೆಲ್ಲ ಇದ್ರೆ ನೀವು ಇಲ್ಲೇ ಲಾಸ್ಟ್ ಮಾಡ್ಬಿಟ್ಟಿದ್ರೆ ನಮ್ಮಂತವ್ರೆಲ್ಲ ಏನ್ ಮಾಡ್ಬೇಕು ಸರ್, ಒಳ್ಳೆ ಒಳ್ಳೆ ಮಾಹಿತಿ ಕೊಡ್ತಿದ್ರಿ. ನೀವು ಬರೀ ನಿಮ್ ನೆನ್ಸ್ಕೊಂಡ್ ಸುಮ್ನೆ ಇದಾಗಬೇಕಾಗೋದು ಅಲ್ವಾ. ಹೌದೌದು, ಖಂಡಿತ. ಏನಿಲ್ಲ ಸರ್, ಚೆನ್ನಾಗಿ ಒಳ್ಳೊಳ್ಳೆ ಮಾಹಿತಿ ಕೊಡ್ತಿದ್ದೀರಾ. ಮಾಡಿದೀರಾ ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ, ಏನು ಅಂತ ಗೊತ್ತಿರ್ಲೇ ಇಲ್ಲ. ವಿಡಿಯೋನು ನೋಡ್ತಾ ಇದ್ದೆ, ಏನೋ ಈ ತರ ಇಂಟರ್ವ್ಯೂ ಮಾಡಿ ಕೇಳ್ತಾ ಇದೀರಂತ ನಮ್ಗೆ ನಿಮ್ಮ ಹೊಗಳ್ಬೇಕು ಅನ್ನೋದು ಏನು ಅವಶ್ಯಕತೆ ಇಲ್ಲ. ಆದ್ರೆ ನಿಮ್ಮ ಮುಂಚಿನ ವಿಡಿಯೋಗಳಿಂದ ನಮ್ಗೆ ಹೆಲ್ಪ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ನಿಮಗೆ ವೆರಿಫಿಕೇಶನ್ ಹೋಗ್ಬೇಕಾದ್ರೆ ಎಲ್ಲ ನಮ್ಗೆಲ್ಲ ಮಾಹಿತಿಗಳು ಅವೆಲ್ಲ ಏನೇನ್ ತಗೊಂಡ್ ಹೋಗ್ಬೇಕು ಅಂದ್ರೆ ನೀವು NW ಎಲ್ಲ ಮಾಹಿತಿ ಅವೆಲ್ಲಾನು ಹೇಳ್ತಿರಲ್ಲ, ತುಂಬಾ ಖುಷಿ ಆಗುತ್ತೆ ಸರ್. ಆದ್ರೂ ನೀವು ಒಂದು ಟ್ಯಾಕ್ಸಿ ಓಡಿಸ್ತಾ ಇದ್ರೆ TT ಗಾಡಿ ಎಲ್ಲ, ಅದ್ರಲ್ಲಿ ಏನೋ ಜನಗಳಿಗೆ ಅನುಕೂಲ ಮಾಡ್ತಾ ಇದ್ರಲ್ವಾ. ಒಳ್ಳೇದಾಗುತ್ತೆ ಸರ್, ಒಳ್ಳೇದಾಗುತ್ತೆ. ಚೆನ್ನಾಗಿದ್ದೀರ ಅಂತ ನೀವ್ ಹೆಂಗಿದ್ರ ನನಗೆ ಗೊತ್ತಿಲ್ಲ, ದೇವ್ರು ಚೆನ್ನಾಗಿದ್ದಾನೆ ಅಂತ ನಾನು ಅನ್ಕೊಂಡಿನಿ. ಯಾಕೆಂದ್ರೆ ನಿಮ್ಮಂತರಿಗೆ ಒಳ್ಳೇದ್ ಮಾಡ್ತಾ ಇರೋದು ಒಳ್ಳೇದಾಗುತ್ತೆ ಅಂತ ನಾವು ನಮ್ಮ ಅನುಭವದಲ್ಲಿ ನಾವು ಅನ್ಕೊಂಡಿರೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರಿ ಸರ್, ಓಕೆ. ಓಕೆ ಸರ್, ಓಕೆ, ಧನ್ಯವಾದಗಳು ಸರ್. ಧನ್ಯವಾದ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಗೆ ಹೇಗೆ ಅನಿಸ್ತು ಹರೀಶ್ ಅವ್ರ ಇಂಟರ್ವ್ಯೂ, ಅವರು ಕೊಟ್ಟಿರುವಂತ ಟ್ರಿಕ್ಸ್, ಅವರು ಹೊಡೆದಿರುವಂತ ಅನುಭವ, ನಿಮ್ಗೆ ಏನಾದ್ರು ಇನ್ನೂ ಡೌಟ್ಸ್ ಗಳಿದ್ರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ಇವಾಗ ಏನ್ ಹರೀಶ್ ಅವ್ರು ಹೇಳೋದ್ರಲ್ಲ, ಸ್ವಲ್ಪ ಮಿರರ್ ಗಳಿಂದ ಸಮಸ್ಯೆ ಆಗ್ತಿದೆ ಅಂತ, ಸೊ ಅದ್ರ ಬಗ್ಗೆ ಇನ್ನೊಂದು ಸಪರೇಟ್ ಆಗಿ ನಾನೇ ಮಾರ್ಕ್ ಮಾಡ್ಬಿಟ್ಟು ಯಾವ ಮಿರರ್ ಇಂದ ಏನ್ ಮಿಸ್ಟೇಕ್ ಆಗ್ತಿದೆ ಅನ್ನೋ ವಿಡಿಯೋನ ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತರ್ತೀನಿ ಸ್ನೇಹಿತರೆ. ಮತ್ತೆ ಕಂಪ್ಲೀಟ್ ಆಗಿ ಹಾಸನ ಟ್ರ್ಯಾಕು ಯಾವ ಡಿಸ್ಟೆನ್ಸ್ ಅಲ್ಲಿ ಇದೆ, ಏನು ಎತ್ತ ಅನ್ನೋದನ್ನ ಇನ್ನೊಂದು ವಿಡಿಯೋ ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಆ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಇನ್ನೂ ಕೂಡ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಒಂದೇ ವಿಡಿಯೋದಲ್ಲಿ ಆದ್ರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಬರುವಂತ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತೀರಿ, ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಕೂಡ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ನಾವು ಮಾಡುವಂತ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಓಕೆನಾ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡಿ, ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.